ಹಾಯ್ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ವೆಲ್ಕಮ್ ಟು ಡಾಕ್ಟರ್ ರಾಜ್ಕುಮಾರ್ ಐಎಎಸ್ ಕೆಎಸ್ ಅಕಾಡೆಮಿ. ಈ ವಿಡಿಯೋದಲ್ಲಿ ನಾವು 2016ರಲ್ಲಿ ನಿಮ್ಮ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಏನ್ ನಡೆದಿತ್ತು ಅದರ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಫ್ಯೂ ಕ್ವೆಶನ್ಸ್ ನ ಸಾಲ್ವ್ ಮಾಡೋಣ. ಈ ಕ್ವೆಶನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಜೊಮೆಟ್ರಿ ಪಾರ್ಟ್ ಅಲ್ಲಿ ಕ್ವೆಶನ್ಸ್ ಇರುತ್ತೆ. ಸೊ ಈ ಥೀಮ್ಸ್ ನ ನೀವು ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡಿದ್ರಿ ಅಂತ ಹೇಳಿದ್ರೆ ಇದರಿಂದ 1 or 2 ಕ್ವೆಶನ್ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಬಂದೇ ಬರುತ್ತೆ. ಬಿಕಾಸ್ ಸಿಲೆಬಸ್ ಅಲ್ಲಿ ಇರುವಂತದ್ರಲ್ಲಿ ಕೇಳಲೇಬೇಕು, ಈ ಥೀಮ್ ಮೇಲೆ ಬರಲೇಬೇಕು. ಸೊ ಹಾಗಿದ್ರೆ ಫಸ್ಟ್ ಕ್ವೆಶನ್ ಹೋಗ್ತಾ ಇದೀನಿ. ಅ ಟ್ಯಾಂಜೆಂಟ್ PQ at a point P of a circle of radius 5 cm meets a line through the center O at a point Q so that OQ is equal to 12 cm length of PQS. So basics of tangent ಮತ್ತೆ ಸರ್ಕಲ್ ಮೇಲೆ ಇರುವಂತಹ ಪ್ರಾಪರ್ಟಿ ಅಲ್ಲಿ ಥಿಯರಮ್ ಇತ್ತು 9th ಸ್ಟ್ಯಾಂಡರ್ಡ್ ಅಲ್ಲಿ. ಆ ಥಿಯರಮ್ ಮೇಲೆ ಕೇಳಿದ್ದಾರೆ. ಸೊ ಯಾವುದೇ ಜಾಮೆಟ್ರಿಯಲ್ಲಿ ಇರುವಂತಹ ಕ್ವೆಶನ್ಸ್ ನೀವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಡಯಾಗ್ರಾಮ್ ಹಾಕೋಬೇಕು. ಫಿಗರ್ ಹಾಕೊಂಡ್ರಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ 99% ಕ್ವೆಶನ್ ಸಾಲ್ವ್ ಆದಂಗೆ. ಹಾಗಿದ್ರೆ ಫಸ್ಟ್ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಅನ್ನ ಮಾಡಿ. ಆ ಟ್ಯಾಂಜೆಂಟ್ PQ at a point P of a circle ಅಂದ್ರೆ of a circle of radius 5 cm. so that is, so there is a circle. ಈ ಸರ್ಕಲ್ ಒಂದು ಸೆಂಟರ್ ಇದೆ. ದಟ್ ಸೆಂಟರ್ ಇಸ್ O. ಸೆಂಟರ್ ಇಸ್ O ಅಂತ ಅವ್ರು ಹೇಳಿಲ್ಲ. ಸೊ ಹಾಗಾಗಿ ನಾನು O ಅಂತ ತಗೋತಾ ಇಲ್ಲ. ಬಟ್ ಇಲ್ಲಿ ಪಾಯಿಂಟ್ ಆನ್ ದಿ ಸರ್ಕಲ್ ದಟ್ ಇಸ್ P ಇದೆ. ಇದರ ರೇಡಿಯಸ್ ಎಷ್ಟು ಅಂತ ಹೇಳಿದ್ರೆ 5 cm ಇದೆ. ಇದರ ರೇಡಿಯಸ್ ಇಸ್ 5 cm. ಮೀಟ್ಸ್ ಅ ಲೈನ್ ಥ್ರೂ ದಿ ಸೆಂಟರ್ O. ಹಾಗೆ ಆಫ್ ಕೋರ್ಸ್ ಸೆಂಟರ್ ಏನ್ ಕೊಟ್ಟಿದ್ದಾರೆ, ಓನೇ ಕೊಟ್ಟಿದ್ದಾರೆ. ಅಟ್ ಅ ಪಾಯಿಂಟ್ Q ದಿಸ್ O ವಿಲ್ ಮೀಟ್ Q. ಹಾಗಿದ್ರೆ OQ ಆಫ್ ಕೋರ್ಸ್ ಏನ್ ಹೇಳಿದ್ದಾರೆ, PQ ಮತ್ತೆ PQ ಇಸ್ ಅ ಟ್ಯಾಂಜೆಂಟ್ ಅಂತ ಹೇಳಿದ್ದಾರೆ. OQ ಇಸ್ ಈಕ್ವಲ್ ಟು 12 cm. OQ ಇಸ್ ಈಕ್ವಲ್ ಟು ವಾಟ್, 12 cm. ಸೊ ಬೇಸಿಕ್ಸ್ ಪ್ರಾಪರ್ಟಿ ಏನು ಅಂತ ಹೇಳಿದ್ರೆ, ಯಾವ್ದ್ರದ್ದು ಟ್ಯಾಂಜೆಂಟ್ ಮತ್ತೆ ಸರ್ಕಲ್ದು ಬೇಸಿಕ್ ಪ್ರಾಪರ್ಟಿ ಏನಂತ ಹೇಳಿದ್ರೆ, ದ ಟ್ಯಾಂಜೆಂಟ್ ಡ್ರಾನ್ ಟು ಅ ಸರ್ಕಲ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ರೇಡಿಯಸ್ ಥ್ರೂ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಫ್ ದಟ್ ಸರ್ಕಲ್. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅ ಟ್ಯಾಂಜೆಂಟ್ ಡ್ರಾನ್ ಟು ಅ ಸರ್ಕಲ್ ಇಸ್ ಪರ್ಪೆಂಡಿಕ್ಯುಲರ್ ಅಂದ್ರೆ ಇದು ಪರ್ಪೆಂಡಿಕ್ಯುಲರ್. ಯಾವುದಕ್ಕೆ ಪರ್ಪೆಂಡಿಕ್ಯುಲರ್? ದ ರೇಡಿಯಸ್ ಡ್ರಾನ್ ಥ್ರೂ ದಿ ಪಾಯಿಂಟ್ ಆಫ್ ದಿಸ್ ಕಾಂಟ್ಯಾಕ್ಟ್. ವಾಟ್ ಡು ಯು ಮೀನ್ ಬೈ ಟ್ಯಾಂಜೆಂಟ್? The tangent is a line outside the circle which touches the circle at only one point, not 2 points. ಒಂದೇ ಒಂದು ಪಾಯಿಂಟ್ ಗೆ ಒಂದು ಲೈನ್ ಸರ್ಕಲ್ ಮೇಲೆ ಟಚ್ ಮಾಡ್ತು ಅಂತ ಹೇಳಿದ್ರೆ ಅದನ್ನ ನಾವು ಟ್ಯಾಂಜೆಂಟ್ ಅಂತ ಹೇಳಿ ಕರಿತೀವಿ. ಆ ಟ್ಯಾಂಜೆಂಟ್ ಆ ಸರ್ಕಲಿನ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಟಚ್ ಆಗುತ್ತಲ್ಲ, ಅದಕ್ಕೆ ಆ ಪಾಯಿಂಟ್ ಇಂದ ಡ್ರಾ ಮಾಡುವಂತ ರೇಡಿಯಸ್ ಗೆ ಪರ್ಪೆಂಡಿಕ್ಯುಲರ್ ಇರುತ್ತೆ, ಲಂಬಕೋನವಾಗಿ ಇರುತ್ತೆ. ಸೊ ಹಾಗಿದ್ರೆ ಇದ್ರ ಪ್ರಾಪರ್ಟಿ ಮೇಲೆ ಕೇಳಿರ್ತಕ್ಕಂಥ ಕ್ವೆಶನ್ ಅವ್ರು ಏನ್ ಕೇಳಿದಾರೆ, PQ ಲೆಂತ್ ಕೇಳಿದ್ದಾರೆ. ಸೊ ಹಾಗಿದ್ರೆ PQ ಲೆಂತ್ ಗೆ ನೋಡಿದ ತಕ್ಷಣ ಗೊತ್ತಾಗ್ಬೇಕು ಇದು ಪರ್ಪೆಂಡಿಕ್ಯುಲರ್ ಅಂದಿದ ತಕ್ಷಣನೇ ಯು ಹ್ಯಾವ್ ಟು ನೋ ವಾಟ್ ಪೈಥಾಗೋರಸ್ ಥಿಯರಮ್. ಏನು ಪೈಥಾಗೋರಸ್ ಥಿಯರಮ್? ವಾಟ್ ಡಸ್ ಪೈಥಾಗೋರಸ್ ಥಿಯರಮ್ ಸ್ಟೇಟ್ಸ್? ಇನ್ ಅ ರೈಟ್ ಆಂಗಲ್ಡ್ ಟ್ರಯಾಂಗಲ್ the square of the hypotenuse will be equal to the sum of the squares of the other two adjacent sides. ಅದರ ಅರ್ಥ ಇಲ್ಲಿ ರೈಟ್ ಆಂಗಲ್ಡ್ ಗೆ ಆಪೋಸಿಟ್ ಇರೋದು ಯಾವುದು? OQ is the hypotenuse. so OQ square will be equal to other two adjacent sides ಯಾವುದು? PQ ಮತ್ತೆ OP. so that is PQ square plus OP square. ಓಕೆನಾ? ಎಸ್. ಹಾಗಿದ್ರೆ ನಮಗೆ PQ ಕೇಳಿದ್ದಾರೆ. PQ ಕೇಳಿರೋದ್ರಿಂದ ಇಲ್ಲಿ ಟ್ರ್ಯಾಪ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಇರ್ಲಿ ಯಾರೇ ಇರ್ಲಿ, ಏನಾಗುತ್ತೆ ಅಂತ ಹೇಳಿದ್ರೆ ಈ 12/5 ನೋಡಿದ ತಕ್ಷಣ 13 ಇದೆ, 13 ಹಾಕ್ಬಿಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ವೈ? ಬಿಕಾಸ್ ನಮಗೆ 5 ಮತ್ತೆ 12 ಮತ್ತೆ 13, 6 ಮತ್ತೆ 8 ಮತ್ತೆ 10 ಇವನ್ನ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಅಂತ ಹೇಳಿ ನೋಡಿರ್ತೀವಿ. ಬಟ್ ಇಲ್ಲಿ ಆ 13 ಅನ್ನೋದು ಹೈಪೋಟೆನಸ್ ಅಲ್ಲ. 13 ಇಸ್ ನಾಟ್ ಹೈಪೋಟೆನಸ್. ಅಲ್ಲೇನು ಇಲ್ಲಿ ಏನಾದ್ರೂ 13 ಕೊಟ್ಟಿದ್ರು ಅಂತ ಹೇಳಿದ್ರೆ ನಾವು ಇದನ್ನ 12 ಅಂತ ಹಾಕ್ಬೋದಿತ್ತು. ಅಥವಾ ಇದು 12 ಆಗಿದ್ರೆ, ಯಾವುದು PQ 12 ಆಗಿದ್ರೆ ಇದನ್ನ 13 ಅಂತ ಹಾಕ್ಬೋದಿತ್ತು. ಬಟ್ ಹೈಪೋಟೆನಸ್ ಕೊಟ್ಟಿರೋದಲ್ಲಿ. ಸೊ ಹಾಗಿದ್ರೆ OQ ಎಷ್ಟಾಗುತ್ತೆ? OQS ಇದು ಸಿಲ್ಲಿ ಮಿಸ್ಟೇಕ್ಸ್. ಈ ಸಿಲ್ಲಿ ಮಿಸ್ಟೇಕ್ಸ್ ಹಾಕ್ಬಾರ್ದು. ಹಾಗಿದ್ರೆ 144 ಇಸ್ ಈಕ್ವಲ್ ಟು PQ ಇಸ್ ಕ್ವೆಶನ್ ಮಾರ್ಕ್ PQ ಸ್ಕ್ವೇರ್ ಪ್ಲಸ್ OP ಎಷ್ಟಾಗುತ್ತೆ ಅಂದ್ರೆ 5 ಇದೆ. 5 ಸ್ಕ್ವೇರ್ ಇಸ್ ದಟ್ ಇಸ್ 25 ಆಗುತ್ತೆ. ಸೊ 25 ಈ ಕಡೆ ಬಂತು. 144 minus 25 is 119 will be equal to PQ square. ಹಾಗಿದ್ರೆ root of 119 will be equal to what? PQ. ಹಾಗಿದ್ರೆ PQ is root of 119. ಸೊ ಹಾಗಿದ್ರೆ ಆನ್ಸರ್ ಇಸ್ ಆಪ್ಷನ್ ಡಿ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ಬೇಸಿಕ್ ಪ್ರಾಪರ್ಟಿ NCERT ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗಿ 9th ಮತ್ತೆ 10th ಮತ್ತೆ 11th ನಿಮ್ಮ ಸಿಲೆಬಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಈಚ್ ಅಂಡ್ ಕೀವರ್ಡ್ ಅದೇ ಸೇಮ್ ರೆಪ್ಲಿಕ್ ಆಗಿದೆ. ಅದನ್ನ ಮಾಡಿದ್ರೆ ಸಾಕು. ಎರಡನೇ ಕ್ವೆಶನ್ ಬಂದ್ಬಿಟ್ಟು, from a point P which is at a distance 10 cm from the center O of a circle of radius 6 cm, the pair of tangents PQ and PR are drawn to the circle, then the area of quadrilateral PQOR is. okay, again geometry first diagram ಹಾಕೊಳ್ಳಿ. ಏನ್ diagram? from a point P which is at a distance 10 cm from the center of a circle of radius 6 cm. ಬ್ರೇಕ್ ಮಾಡ್ಕೊಳ್ಳಿ. ಅಂದ್ರೆ ಒಂದು ಸರ್ಕಲ್ ಇದೆ. ಸೊ ದಿಸ್ ಸರ್ಕಲ್ದು ರೇಡಿಯಸ್ ಎಷ್ಟಿದೆ? 6 cm ಇದೆ. 6 cm is the radius of that circle. ಏನ್ ಹೇಳ್ತಿದೆ? from a point P. ಸೊ ದಿಸ್ ಇಸ್ ಅ ಪಾಯಿಂಟ್ P ಅಂದ್ರೆ ಔಟ್ಸೈಡ್ ಇದೆ. ಎಲ್ಲಿಂದ? ಸೆಂಟರ್ ಇಂದ 10 cm ದೂರದಲ್ಲಿದೆ. ಸೆಂಟರ್ ಇಂದ 10 cm ದೂರದಲ್ಲಿದೆ. ಓಕೆನಾ? ಎಸ್. ದ ಪೇರ್ ಆಫ್ ಟ್ಯಾಂಜೆಂಟ್ಸ್ PQ ಅಂಡ್ PR ಆರ್ ಡ್ರಾನ್. ಅಂದ್ರೆ ಇದು P, ಇದು ಯಾವುದು? O. ಇದು
ಸೊ ಈ ಪಾಯಿಂಟ್ ಇಂದ ನಾನು 2 ಪೇರ್ನ ಟ್ಯಾಂಜೆಂಟ್ಸ್ ನ ಡ್ರಾ ಮಾಡ್ತೀನಿ, ಅಂದ್ರೆ ಒಂದು ಪೇರ್ನ ಡ್ರಾ ಮಾಡ್ತೀನಿ, 2 ಟ್ಯಾಂಜೆಂಟ್ಸ್ ನ ಡ್ರಾ ಮಾಡ್ತೀನಿ. ಅದರ ಅರ್ಥ ಸೊ ಒಂದು ಟ್ಯಾಂಜೆಂಟಸ್ ವಿಲ್ ಟಚ್ ಇಯರ್, ಅನದರ್ ಟ್ಯಾಂಜೆಂಟ್ ಇಲ್ಲಿಗೆ ಡ್ರಾ ಮಾಡಕ್ ಆಗಲ್ಲ, ಇಲ್ಲಿಗೆ ಡ್ರಾ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಿದ್ರೆ ಇನ್ನೊಂದು ಟ್ಯಾಂಜೆಂಟ್ ಇಲ್ಲಿ ಹೋಗುತ್ತೆ. ಓಕೆ, ಎಸ್. ಹಾಗಿದ್ರೆ ಇದು ಪಿ ಕ್ಯೂ, ಇದು ಆರ್. ಓಕೆ, ಸೆಂಟರ್ ಇಂದ ಪಿ ಕ್ಯೂ ಆರ್. ಸೊ ಇಲ್ಲಿ ಏನ್ ಕೇಳಿದಾರೆ, ಪಿ ಕ್ಯೂ ಓ ಆರ್ ದು, ದಟ್ ಇಸ್ ಪಿ ಕ್ಯೂ ಓ ಆರ್ ಏನಾಗುತ್ತೆ, ಇದು ಕ್ವಾಡ್ರಿಲ್ಯಾಟ್ರಲ್ ಆಗುತ್ತೆ. ಸೊ ಈ ಕ್ವಾಡ್ರಿಲ್ಯಾಟ್ರಲ್ದು ಏನ್ ಕೇಳಿದ್ದಾರೆ, ಏರಿಯಾ ಕೇಳಿದ್ದಾರೆ. ಸೊ ಸಿಂಪಲ್ ಬೇಸಿಕ್ಸ್ ಅಗೈನ್ ಪ್ರೀವಿಯಸ್ ಥೀಮ್ ಮೇಲೆ ಕೇಳಿರ್ತಕ್ಕಂಥ ಕ್ವೆಶನ್. ಈ ಕ್ವೆಶನ್ ಪೇಪರ್ ಬೇಕು ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಇದೆ, ಆ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮ್ಮ ಪ್ರಿಂಟೆಡ್ ಕ್ವೆಶನ್ ಪೇಪರ್ ಕೂಡ ಹಾಕ್ತಿವಿ, ಅದನ್ನೊಂದ್ಸತಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಸೊ ಹಾಗಿದ್ರೆ ಇದೇನಾಗುತ್ತೆ, ಪರ್ಪೆಂಡಿಕ್ಯುಲರ್. ಸೊ ದಿಸ್ ಇಸ್ 90 ಡಿಗ್ರಿ, ದಿಸ್ ಇಸ್ ಆಲ್ಸೋ 90 ಡಿಗ್ರಿ. ಯಾಕೆಂದ್ರೆ ಪ್ರೀವಿಯಸ್ ಪ್ರಾಪರ್ಟಿ ಹೇಳಿದ್ದೀನಿ, ಏನು ಪ್ರಾಪರ್ಟಿ, ಅ ಟ್ಯಾಂಜೆಂಟ್ ಡ್ರಾನ್ ಟು ಅ ಸರ್ಕಲ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ರೇಡಿಯಸ್ ಡ್ರಾನ್ ಥ್ರೂ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಫ್ ದಟ್ ಸರ್ಕಲ್. ಹಾಗಿದ್ರೆ ಇದು 90 ಡಿಗ್ರಿ ಇರೋದ್ರಿಂದ ಸೊ ಸಿನ್ಸ್ ಪಿ ಓ ಕ್ಯೂ, ನನಗೆ ಪಿ ಆರ್ ಓ ಕ್ಯೂದು ಕ್ವಾಡ್ರಿಲ್ಯಾಟ್ರಲ್ ಏರಿಯಾ ಬೇಕು ಅಂದ್ರೆ ಪಿ ಓ ಕ್ಯೂದು ಏರಿಯಾ ಫೈಂಡ್ ಔಟ್ ಮಾಡ್ತೀನಿ, ಪಿ ಆರ್ ಓದು ಏರಿಯಾ ಫೈಂಡ್ ಔಟ್ ಮಾಡ್ತೀನಿ, ಈಸಿಯಾಗಿ ಬರುತ್ತೆ. ಸೊ ಇದು ಎಷ್ಟಿದೆ, 6 ಸೆಂಟಿಮೀಟರ್ ಇದೆ. ಸೊ ಇಲ್ಲಿ ನಮಗೆ ಹೈಪೋಟೆನ್ಯೂಸ್ ಎಷ್ಟಿದೆ, 10 ಇದೆ, ರೇಡಿಯಸ್ ಎಷ್ಟಿದೆ, 6 ಇದೆ. ಅದರ ಅರ್ಥ ಅಡ್ಜಸೆಂಟ್ ಸೈಡ್ಸ್ ನನಗೆ ಅಡ್ಜಸೆಂಟ್ ಸೈಡ್ಸ್ ಗೊತ್ತಿಲ್ಲ, ಅಂದ್ರೆ ಅಡ್ಜಸೆಂಟ್ ಸೈಡ್ ಅಲ್ಲಿ ಇನ್ನೊಂದು ಗೊತ್ತಿಲ್ಲ. ಇದು 8 ಆಗುತ್ತೆ, ಇದು 8 ಆಗುತ್ತೆ. ಯಾಕೆ 8 ಆಗುತ್ತೆ ಅಂತ ಹೇಳಿದ್ರೆ 6, 8 ಮತ್ತೆ 10 ನ ನಾವ್ ಏನಂತ ಕರಿತೀವಿ, ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಅಂತ ಹೇಳಿ ಕರಿತೀವಿ. ಪ್ರೀವಿಯಸ್ ಪ್ರಾಬ್ಲಮ್ ಗೆ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ, ಇಲ್ಲಿ ಬರುತ್ತೆ. ಯಾಕಂತ ಹೇಳಿದ್ರೆ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಪೈಥಾಗೋರಿಯನ್ ಟ್ರಿಪ್ಲೆಟ್ ಆಗೋ ತರ ಇತ್ತು, ಬಟ್ ಅದು ಹೈಪೋಟೆನ್ಯೂಸ್ ಕೊಟ್ಟಿರಲ್ಲ, ಒಂದು ಬೇರೆ ಇದನ್ನ ಕೊಟ್ಟಿದ್ದ. ಸೊ ಹಾಗಾಗಿ ಇಲ್ಲಿ 10 ಇರೋದ್ರಿಂದ ಇದು 8, ಇದು 6. ಯಾಕೆ 6 ಸ್ಕ್ವೇರ್ ಇಸ್ 36, 8 ಸ್ಕ್ವೇರ್ ಇಸ್ ಹೌ ಮಚ್, 64. 36 ಪ್ಲಸ್ 64 ಇಸ್ ಈಕ್ವಲ್ ಟು 100. 100 ರೂಟ್ ಇಸ್ 10. ಐ ಹೋಪ್ ಇಟ್ಸ್ ಕ್ಲಿಯರ್. ಹಾಗಿದ್ರೆ ಇದ್ರದ್ದು ಏರಿಯಾ ಫೈಂಡ್ ಔಟ್ ಮಾಡ್ತೀನಿ. ಏನು, ಏರಿಯಾ ಆಫ್ ಪಿ ಆರ್ ಓ, ಏರಿಯಾ ಆಫ್ ಪಿ ಆರ್ ಓ ಬೇಕು ಟ್ರಯಾಂಗಲ್ದು. ಏನು ಟ್ರಯಾಂಗಲ್ದು ಏರಿಯಾ, ಹಾಫ್ ಇಂಟು ಬೇಸ್ ಇಂಟು ಹೈಟ್, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹಾಗಿದ್ರೆ ಹಾಫ್ ಇಂಟು ಬೇಸ್ ಎಷ್ಟಿದೆ, 6 ಇದೆ ಅಂತ ಬೇಸು, ಆ ಬೇಸ್ 6 ಸೆಂಟಿಮೀಟರ್. ಹಾಗಿದ್ರೆ ಹೈಟ್ ಯಾವ್ದಾಗುತ್ತೆ, ಆರ್ ಪಿ ಇಸ್ ದಿ ಹೈಟ್. ವಾಟ್ ಡು ಯು ಮೀನ್ ಬೈ ಹೈಟ್? ಹೈಟ್ ಆಫ್ ಅ ಟ್ರಯಾಂಗಲ್ ಏನು, ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದಿ ಬೇಸ್ ಆಫ್ ಅ ಟ್ರಯಾಂಗಲ್ ಟು ಎನಿ ವರ್ಟೆಕ್ಸ್ ಆಫ್ ಅ ಟ್ರಯಾಂಗಲ್ ಇಸ್ ನೋನ್ ಆಸ್ ಹೈಟ್ ಆಫ್ ಅ ಟ್ರಯಾಂಗಲ್. ಆಫ್ ಕೋರ್ಸ್ ಇನ್ ಅ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಆಫ್ ಕೋರ್ಸ್ ಇದೇ ತಾನೇ ಹೈಟ್ ಇರುತ್ತೆ. ಸೊ ಹಾಗಾಗಿ ಇದೇ ಹೈಟ್ ಆಯ್ತು ಅಂತ ಹೇಳಿದ್ರೆ ಹಾಫ್ ಇಂಟು 6 ಇಂಟು 8 ಆಯ್ತು. 2 1s 2 3s 8 3s ಎಷ್ಟು, 24 ಸ್ಕ್ವೇರ್ ಸೆಂಟಿಮೀಟರ್ ಇಸ್ ದಿ ಏರಿಯಾ ಆಫ್ ದಿಸ್ ಟ್ರಯಾಂಗಲ್. ಏರಿಯಾ ಆಫ್ ದಿಸ್ ಟ್ರಯಾಂಗಲ್. ಹಾಗಿದ್ರೆ ಇದು ಸಹ, ಇದು 6 ಇದೆ, ಇದು 8 ಇದೆ, ಹಾಗಾಗಿ ಇದು 10 ಇರೋದ್ರಿಂದ ಸೇಮ್ ಏರಿಯಾ ಆಗುತ್ತೆ. ಇದು ಸಹ 24 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ನಮ್ಗೆ ಏನ್ ಬೇಕು, ಕ್ವಾಡ್ರಿಲ್ಯಾಟರಲ್ ಏರಿಯಾ ಬೇಕಿರೋದ್ರಿಂದ ಈ ಎರಡೂ ಟ್ರಯಾಂಗಲ್ ಏರಿಯಾನ ಏನ್ ಮಾಡ್ತೀವಿ, ಪ್ಲಸ್ ಮಾಡ್ತೀವಿ. ಸೊ ಹಾಗಿದ್ರೆ ಆನ್ಸರ್ ವುಡ್ ಬಿ ಆಪ್ಷನ್ ಸಿ, ದಟ್ ಇಸ್ 48 ಸೆಂಟಿಮೀಟರ್ ಸ್ಕ್ವೇರ್. ಐ ಹೋಪ್ ಇಟ್ಸ್ ಕ್ಲಿಯರ್. 24 ಪ್ಲಸ್ 24 ಇಸ್ 48. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಥರ್ಡ್ ಕ್ವೆಶನ್ ದಿಸ್ ಇಸ್ ಬೇಸ್ಡ್ ಆನ್ ವೆರಿ 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 ಇಂಪಾರ್ಟೆಂಟ್ ಪ್ರೀವಿಯಸ್ ಈಸಿ ಕ್ವೆಶನ್ಸ್. ಬರೀ ಅರ್ಥಮೆಟಿಕ್ ನ ಮೋಸ್ಟ್ ಆಫ್ ದಿ ಪೀಪಲ್ ಸಾಲ್ವ್ ಮಾಡ್ಕೊಂಡು ಹೋಗ್ತೀರಾ. ಅರ್ಥಮೆಟಿಕ್ ಮತ್ತೆ ಆಲ್ಜಿಬ್ರಾ ಬರುತ್ತೆ, ಬಟ್ ಜಾಮೆಟ್ರಿ ಇಸ್ ದಿ ಗೇಮ್ ಚೇಂಜರ್. ಲ್ಯಾಂಡ್ ಸರ್ವೇಯರ್ಗೆ ಜಾಮೆಟ್ರಿ ಪಾರ್ಟ್ ಇಸ್ ದಿ ಗೇಮ್ ಚೇಂಜರ್. ಏಕೆಂದ್ರೆ ಇಲ್ಲಿ ಥಿಯರಮ್ಸ್ ನ ಅರ್ಥ ಮಾಡ್ಕೋಬೇಕು. ಥಿಯರಮ್ಸ್ ನ ಓದ್ತಾ ಕುತ್ಕೊಂಡ್ರಿ ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಯಾವ ಪಾರ್ಟ್, ಅ ಪಾಯಿಂಟ್ ಆನ್ ವೈ ಆಕ್ಸಿಸ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ ಎ ಆಫ್ 6,5 ಅಂಡ್ ಬಿ ಆಫ್ 4,3. ಕೋಆರ್ಡಿನೇಟ್ ಜಾಮೆಟ್ರಿ. ವಾಟ್ ಪಾರ್ಟ್, ಕೋಆರ್ಡಿನೇಟ್ ಜಾಮೆಟ್ರಿ ಪಾರ್ಟ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಅಗೇನ್ 9th ಸ್ಟ್ಯಾಂಡರ್ಡ್ ಅಲ್ಲೂ ಇದೆ, 10th ಸ್ಟ್ಯಾಂಡರ್ಡ್ ಅಲ್ಲೂ ಇದೆ, 11th ಸ್ಟ್ಯಾಂಡರ್ಡ್ ಅಲ್ಲೂ ಇದೆ. ಸೊ ಏನು ಹೇಳ್ತಿದ್ದಾರೆ, ಅ ಪಾಯಿಂಟ್ ಆನ್ ವೈ ಆಕ್ಸಿಸ್. ಸೊ ಯು ನೋ ಅಬೌಟ್ ದಿ ಆಕ್ಸಿಸ್. ಇಲ್ಲಿ ಆಕ್ಸಿಸ್ ಇದೆ. ಸೊ ದಿಸ್ ಇಸ್ ವೈ ಆಕ್ಸಿಸ್ ಅಂಡ್ ದಿಸ್ ಇಸ್ ಎಕ್ಸ್ ಆಕ್ಸಿಸ್. ಪಾಯಿಂಟ್ ಆನ್ ವೈ ಆಕ್ಸಿಸ್. ಪಾಯಿಂಟ್ ಆನ್ ವೈ ಆಕ್ಸಿಸ್ ಯಾವಾಗ್ಲೂ ಏನಿರುತ್ತೆ ಅಂತ ಹೇಳಿದ್ರೆ ದಿಸ್ ವುಡ್ ಬಿ 0,y ಇರುತ್ತೆ. ಹೌದು ತಾನೆ? ಪಾಯಿಂಟ್ ನ ಮೆಜರ್ ಮಾಡ್ಬೇಕಾರೆ ಹೋಪ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಇದು ಬೇಕಿದ್ರೆ 0,y ಹೆಂಗ್ ಬರ್ಕೋತೀವಿ ಅಂತ ಹೇಳಿ. ಪಾಯಿಂಟ್ ಆನ್ ವೈ ಆಕ್ಸಿಸ್ 0,y. ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದಿ ಪಾಯಿಂಟ್ ಎ 6,5 ಅಂಡ್ ಬಿ ಆಫ್ 4,3. ಅಂದ್ರೆ ದಿಸ್ ಪಾಯಿಂಟ್ ಇಸ್ ಈಕ್ವಿ ಡಿಸ್ಟೆನ್ಸ್ ಟು ಅನದರ್ 2 ಪಾಯಿಂಟ್ಸ್. ಯಾವ್ಯಾವುದು, 6,5 ಒಂದು. ಸೇ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ 6,5 ಇತ್ತು ಅಂತ ಅನ್ಕೊಂಡೆ. ಅನದರ್ ಪಾಯಿಂಟ್ 6,5. ಐ ಹೋಪ್ ಇಟ್ಸ್ ಕ್ಲಿಯರ್. ಹೆಂಗೆ ಪಾಯಿಂಟ್ ಮಾರ್ಕ್ ಮಾಡೋದು ಗೊತ್ತಲ್ಲ? ಎಸ್. ಹಾಗಿದ್ರೆ ಅದ್ರ ಜೊತೆಗೆ ಬಿ ಇನ್ನೊಂದು ಯಾವುದು, 4,3ಗೂ ಈಕ್ವಿ ಡಿಸ್ಟೆಂಟ್ ಅಂತೆ. 4,3 ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಅಂತ ತಿಳ್ಕೋಣ. 4,3 ಅಂದ್ರೆ ದಿಸ್ ಇಸ್ ಎರಡೂ ಸಹ ಏನಿದೆ, ಈಕ್ವಿ ಡಿಸ್ಟೆಂಟ್ ಇದೆ. ಅಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕೋದು. ಏನು ಡಿಸ್ಟೆನ್ಸ್ ಫಾರ್ಮುಲಾ, ರೂಟ್ ಆಫ್ x2 ಮೈನಸ್ x1 ದಿ ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ದಿ ಹೋಲ್ ಸ್ಕ್ವೇರ್. ದಿಸ್ ಇಸ್ ದಿ ಡಿಸ್ಟೆನ್ಸ್ ಫಾರ್ಮುಲಾ. ಅಂದ್ರೆ ಯಾವುದಾದರೂ ಎರಡು ಪಾಯಿಂಟ್ ನಡುವೆ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ರೂಟ್ ಆಫ್ x2 ಮೈನಸ್ x1 ದಿ ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ದಿ ಹೋಲ್ ಸ್ಕ್ವೇರ್ ಮಾಡಿದ್ರೆ ಡಿಸ್ಟೆನ್ಸ್ ಏನ್ ಬರುತ್ತೆ, ಎರಡು ಪಾಯಿಂಟ್ ನಡುವೆ ಇರುವ ಡಿಸ್ಟೆನ್ಸ್. ಅದರ ಅರ್ಥ ಈ ಪಿ ಕ್ಯೂ ಆರ್ ಅಂತ ತಿಳ್ಕೊಳ್ಳಿ. ಪಿ ಆರ್ ಇಸ್ ಈಕ್ವಲ್ ಟು ಪಿ ಕ್ಯೂ. ಅದರ ಅರ್ಥ ಪಿ ಆರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಅಂತ ಹೇಳಿದ್ರೆ ಸೊ ನಾನು ಇದನ್ನ x1 y1 ಅಂತ ಅನ್ಕೋತೀನಿ. ದಿಸ್ ಇಸ್ x2 y2 ಅಂಡ್ ದಿಸ್ ಇಸ್ x3 y3. ಹೌದಲ್ವಾ? ಸೊ ಹಾಗಿದ್ರೆ ಸಬ್ಟ್ರಾಕ್ಟ್ ಮಾಡ್ತೀವಿ. ದಟ್ ಇಸ್
6 ಮೈನಸ್ 0 ದಿ ಹೋಲ್ ಸ್ಕ್ವೇರ್. ನನಗೆ ಎರಡು ಡಿಸ್ಟೆನ್ಸ್ ಏನ್ ಹೇಳ್ತಾರೆ, ಸೇಮ್ ಅಂತ ಹೇಳ್ತಾರೆ. ಸೊ ಅದರ ಅರ್ಥ, ಸೊ ದೀಸ್ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಅಂದ್ರೆ ರೂಟ್ ಏನಾಗುತ್ತೆ, ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಐ ಹೋಪ್ ಇಟ್ಸ್ ಕ್ಲಿಯರ್. ಕ್ಯಾನ್ಸಲ್ ಮಾಡಬಹುದು. 6 ಅಥವಾ ರೂಟ್ ನ ಇಲ್ಲಿ ಬರ್ಕೊಳ್ಳಿ. 6 ಮೈನಸ್ 0 ದಿ ಹೋಲ್ ಸ್ಕ್ವೇರ್ ಪ್ಲಸ್ 5 ಮೈನಸ್ y ದಿ ಹೋಲ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು, ಅಗೈನ್ ಈ ಡಿಸ್ಟೆನ್ಸ್ ಎರಡು ಸಹ ಡಿಸ್ಟೆನ್ಸ್ ಏನು ಸೇಮ್ ಇರುತ್ತೆ. ಹಾಗಾಗಿ ರೂಟ್ ಆಫ್ 4 ಮೈನಸ್ 0 ದಿ ಹೋಲ್ ಸ್ಕ್ವೇರ್ 4 ಮೈನಸ್ 0 ದಿ ಹೋಲ್ ಸ್ಕ್ವೇರ್ ಪ್ಲಸ್ 3 ಮೈನಸ್ y ದಿ ಹೋಲ್ ಸ್ಕ್ವೇರ್ 3 ಮೈನಸ್ y ದಿ ಹೋಲ್ ಸ್ಕ್ವೇರ್. ಹಾಗಿದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರೆ 6 ಮೈನಸ್ 0 ದಿ ಹೋಲ್ ಸ್ಕ್ವೇರ್ ಇಸ್ 36 ಪ್ಲಸ್ a ಮೈನಸ್ b ದಿ ಹೋಲ್ ಸ್ಕ್ವೇರ್ ಇಸ್ a ಸ್ಕ್ವೇರ್ ದಟ್ ಇಸ್ 25 ಪ್ಲಸ್ b ಸ್ಕ್ವೇರ್ ದಟ್ ಇಸ್ y ಸ್ಕ್ವೇರ್ ಮೈನಸ್ 2ab ದಟ್ ಇಸ್ ಮೈನಸ್ 2 ಇಂಟು 5 ಇಂಟು 10 ದಟ್ ಇಸ್ 10y ಮೈನಸ್ 10y ವಿಲ್ ಬಿ ಈಕ್ವಲ್ ಟು 4 ಮೈನಸ್ 0 ದಿ ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ದಟ್ ಇಸ್ 16 ಪ್ಲಸ್ 3 ಸ್ಕ್ವೇರ್ ಇಸ್ 9 ಪ್ಲಸ್ y ಸ್ಕ್ವೇರ್ ಮೈನಸ್ 3 2 6y. ಹಾಗಿದ್ರೆ ಪ್ಲಸ್ y ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. 16 ಪ್ಲಸ್ 9 ಇಸ್ 25. ಅಗೈನ್ 25 ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 36 ಉಳ್ಕೋತು. 36 ಇಸ್ ಈಕ್ವಲ್ ಟು ಮೈನಸ್ 10 ಆ ಕಡೆ ಹೋದ್ರೆ ಪ್ಲಸ್ ಆಯ್ತು. ಮೈನಸ್ 6y ಪ್ಲಸ್ 10y ವುಡ್ ಬಿ ಈಕ್ವಲ್ ಟು 4y ಆಯ್ತು. ಸೊ ಹಾಗಿದ್ರೆ y ಇಸ್ ಈಕ್ವಲ್ ಟು 9 ಆಗುತ್ತೆ. y ಇಸ್ ಈಕ್ವಲ್ ಟು 9. 4 ಇಲ್ಲಿ ಬಂತು. 4 1 4 9 ನನಗೆ ಪಾಯಿಂಟ್ ಆನ್ ದಿ y ಆಕ್ಸಿಸ್ ಇರೋದ್ರಿಂದ ಪಾಯಿಂಟ್ ಇಸ್ ಆನ್ ದಿ y ಆಕ್ಸಿಸ್. ಸೊ ದಿಸ್ ಪಾಯಿಂಟ್ ವುಡ್ ಬಿ 0,9. ಸೊ ದ ಆನ್ಸರ್ ವುಡ್ ಬಿ ಆಪ್ಷನ್ ಡಿ. ಬೇಸಿಕ್ಸ್ ಆಫ್ ಡಿಸ್ಟೆನ್ಸ್ ಫಾರ್ಮುಲಾ ಎಲ್ಲಿ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಇಸ್ ಗಿವನ್ ಬೈ ರೂಟ್ ಆಫ್ x2 ಮೈನಸ್ x1 ದಿ ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ದಿ ಹೋಲ್ ಸ್ಕ್ವೇರ್. ಬೇಸಿಕ್ NCERT ಕ್ವೆಶ್ಚನ್. ಓಕೆ, ಸೊ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ IAS ಅಕಾಡೆಮಿಲಿ ಲ್ಯಾಂಡ್ ಸರ್ವೇಯರ್ಗೆ 750 ಪೋಸ್ಟ್ ಇದೆ. ಗ್ರೂಪ್ ಸಿ ಪೋಸ್ಟ್ ಇರುತ್ತೆ. ಸೊ ವೆರಿ ಗುಡ್ ಸ್ಯಾಲರಿ, ಅಪ್ರಾಕ್ಸಿಮೇಟ್ಲಿ 70,000 to 80,000 ವರೆಗೂ ಸ್ಯಾಲರಿ ಬರುತ್ತೆ. ನಿಮಗೆ ಪ್ರಮೋಷನ್ಸ್ ಕೂಡ ಆಗ್ತಾ ಇರುತ್ತೆ. ಅಂಡ್ ಪ್ರಾಬಬಲಿ ಲ್ಯಾಂಡ್ ಸರ್ವೇಯರ್ಗೆ ಅಷ್ಟೊಂದು ವರ್ಕ್ ಇರಲ್ಲ ಅಂತ ಭಾವಿಸ್ತೀನಿ. ಸೊ ಇಲ್ಲಿದೆ. ಅಂಡ್ ನಮ್ಗೆ ವಿ ಹ್ಯಾವ್ ಮೇಡ್ ಅಪ್ ಮೆಟೀರಿಯಲ್ಸ್ ಆಲ್ಸೋ. ಕಂಪ್ಲೀಟ್ಲಿ ಮೆಟೀರಿಯಲ್ಸ್ ಇದೆ. ಇಲ್ಲಿ ನಾನು ಇಲ್ಲಿ ನೋಡಿ, ಸೊ ಐ ಹ್ಯಾವ್ ಟೇಕನ್ AE ಎಕ್ಸಾಮ್ದು, AE ಅಸಿಸ್ಟೆಂಟ್ ಇಂಜಿನಿಯರ್ UPPCS ಅಲ್ಲಿ ಕೇಳಿರ್ತಕ್ಕಂಥದ್ದು, JE ಅಲ್ಲಿ ಕೇಳಿರ್ತಕ್ಕಂಥದ್ದು, ಈ ಸರ್ವೆ ರಿಲೇಟೆಡ್ ನಮಗೆ ಮೆಟೀರಿಯಲ್ ರೆಡಿ ಇದೆ. ಸರ್ವೆ ರಿಲೇಟೆಡ್ ಮೆಟೀರಿಯಲ್ ರೆಡಿ ಇದೆ. ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ಗಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ಮೆಟೀರಿಯಲ್ಸ್ ಬೇಕು ಅಂದ್ರೆ. ಇಲ್ಲ ನಿಮಗೆ ಅಡ್ಮಿಷನ್ಸ್ ಬೇಕು ಅಂತ ಹೇಳಿದ್ರೆ ಅಂದ್ರೆ ಲ್ಯಾಂಡ್ ಸರ್ವೇಯರ್ ಸ್ಪೆಸಿಫಿಕ್ ಪೇಪರ್ಗೆ, ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್ ದಟ್ ಇಸ್ 9108448344. ಓಕೆ, ಸೊ ಇದು ಕನೆಕ್ಟ್ ಆಗಿಲ್ಲ ಅಂದ್ರೆ ಇನ್ನೊಂದು ನಂಬರ್ ಇದೆ ದಟ್ ಇಸ್ 9108449344. ಈ ಎರಡು ನಂಬರ್ ಅಲ್ಲಿ ಯಾವ್ದಕ್ಕಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಎರಡು ನಂಬರ್ ಅಲ್ಲಿ ಯಾವ್ದಕ್ಕಾದ್ರೂ ಕಾಂಟ್ಯಾಕ್ಟ್ ಮಾಡಿ. ಮೆಟೀರಿಯಲ್ಸ್ ಬೇಕು ಅಂತ ಮತ್ತೆ ನಿಮ್ಗೆ ಅಡ್ಮಿಷನ್ಸ್ ಬೇಕಂತ ಹೇಳಿದ್ರು ಯು ಕ್ಯಾನ್ ಕಾಂಟ್ಯಾಕ್ಟ್. ಸೊ ಕಂಪ್ಲೀಟ್ ನಿಮ್ಮ AE JE PYQs ತಗೊಂಡು MCQ ಫಾರ್ಮ್ಯಾಟ್ ಅಲ್ಲಿ ಟು ದಿ ಪಾಯಿಂಟ್ ಮೆಟೀರಿಯಲ್ಸ್ ರೆಡಿ ಇದೆ. ಯಾವುದು ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಮತ್ತೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮೆಟೀರಿಯಲ್ಸ್ ರೆಡಿ ಇದೆ. ಮ್ಯಾಥಮೆಟಿಕ್ಸ್ ನಿಮಗೆ NCERT ಸಾಕು. NCERT ಮಾಡ್ಕೊಂಡು ಹೋದ್ರೆ ಅಂದ್ರೆ ದಟ್ ಇಸ್ ಮೋರ್ ದನ್ ಸಫಿಷಿಯಂಟ್. ಹಾಗಿದ್ರೆ ನೆಕ್ಸ್ಟ್ ಕ್ವೆಶನ್, ಒನ್ ಮೋರ್ ಕ್ವೆಶನ್, ಜೋಮೆಟ್ರಿ ಪಾರ್ಟ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವೆಶನ್. An equilateral triangle has the area 400 root 3 centimeter square and is equivalent to 2/3 of an isosceles triangle. Okay, so decode ಮಾಡ್ಕೋಬೇಕು ಫಸ್ಟ್. Calculate the measure of the height of the isosceles triangle knowing that the base of the isosceles triangle is 3 times that of the equilateral triangle. ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ. ಏನ್ ಹೇಳ್ತಿದೆ ಕ್ವೆಶನ್? An equilateral triangle has an area 400 root 3 centimeter square. ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇದೆ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ದು ಏರಿಯಾ ಎಷ್ಟಿದೆ? 400 root 3 centimeter square ಇದೆ. ಓಕೆ, ಎಸ್. ಇದು ಯಾವುದಕ್ಕೆ ಸಮ ಆಗಿದೆ ಅಂತ ಹೇಳಿದ್ರೆ 2/3 ಆಫ್ ದಿ ಐಸೋಸ್ಲೆಸ್ ಟ್ರಯಾಂಗಲ್. ಅಂದ್ರೆ ಇನ್ನೊಂದು ಐಸೋಸ್ಲೆಸ್ ಟ್ರಯಾಂಗಲ್ ಇದೆ. ಡಿಫರೆಂಟ್ ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ಗೊತ್ತು. ವಾಟ್ ಡು ಯು ಮೀನ್ ಬೈ ಈಕ್ವಿಲ್ಯಾಟ್ರಲ್? ಆಲ್ ಸೈಡ್ಸ್ ಆರ್ ಈಕ್ವಲ್ ಇಸ್ ನೋನ್ ಆಸ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ವಾಟ್ ಡು ಯು ಮೀನ್ ಬೈ ಐಸೋಸ್ಲೆಸ್ ಟ್ರಯಾಂಗಲ್? 2 sides ಆರ್ ಈಕ್ವಲ್, ಇಟ್ ಇಸ್ ಅನ್ ಐಸೋಸ್ಲೆಸ್ ಟ್ರಯಾಂಗಲ್. ಹೌದಲ್ವಾ? ಸೊ ಈ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಏರಿಯಾ ಇನ್ನೊಂದು ಐಸೋಸ್ಲೆಸ್ ಟ್ರಯಾಂಗಲ್ ಏರಿಯಾದು 2/3 ಏರಿಯಾಗೆ ಈಕ್ವಲ್ ಇದೆ. ಓಕೆ, ಫೈನ್. ಅದ್ರ ಜೊತೆಗೆ we have to find out the height of that isosceles triangle in a conditions ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? knowing that the base of the isosceles, ಅಂದ್ರೆ ಇನ್ನೊಂದು ಐಸೋಸ್ಲೆಸ್ ಇತ್ತಲ್ಲ, ಅದರ ಬೇಸ್ ಎಷ್ಟಿತ್ತು ಅಂದ್ರೆ 3 times that of the equilateral triangle. ಅಂದ್ರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಬೇಸ್ ಗಿಂತ 3 times ಇತ್ತಂತೆ. ಹಾಗಿದ್ರೆ ಫಸ್ಟ್ ನೀವ್ ಏನ್ ಮಾಡಿ ಅಂತ ಹೇಳಿದ್ರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಬೇಸ್ ಫೈಂಡ್ ಔಟ್ ಮಾಡಿ. ಹೌ ಟು ಫೈಂಡ್ ಔಟ್ ದಿ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಬೇಸ್ ಅಂದ್ರೆ ಸೈಡ್ ಯೂಸ್ ಮಾಡಿ ನೀವು ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಗೊತ್ತಿರಬೇಕು. ವಾಟ್ ಇಸ್ ದಿ ಏರಿಯಾ ಆಫ್ ಅ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್? ಏರಿಯಾ ಆಫ್ ಅ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ವಿಲ್ ಬಿ ಈಕ್ವಲ್ ಟು ರೂಟ್ 3a²/4. ಗೊತ್ತಿದೆ ಅಂತ ಅನ್ಕೊಂತೀನಿ. ರೂಟ್ 3a²/4. ಸೊ ಈ ರೂಟ್ 3a²/4 ಎಷ್ಟಿದೆ ಅಂತ ಹೇಳಿದ್ರೆ 400 root 3 centimeter square ಇದೆ. ಹಾಗಾಗಿ ರೂಟ್ 3 ಹೋಯ್ತು, 4 ಈ ಕಡೆ ಬಂತು. ಸೊ a² is equal to 800 ಆಗುತ್ತೆ. ಸೊ ಹಾಗಿದ್ರೆ a is equal to 40 ಆಗುತ್ತೆ. ರೂಟ್ ಆಫ್ 800. ಸೊ a is equal to what? 40. ಅದರ ಅರ್ಥ
ಇಷ್ಟು ಗೊತ್ತಾಯ್ತು ಅಂತ ಅನ್ಕೊಂಡಿನಿ. ಫಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ, ಬೇಸ್ ಆಫ್ ದಿ ಐಸೋಸ್ಸೆಲೆಸ್ ಟ್ರಯಾಂಗಲ್ ನ ಫೈಂಡ್ ಔಟ್ ಮಾಡ್ಲಿಕ್ಕೋಸ್ಕರ ಬೇಸ್ ಆಫ್ ದಿ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಮಾಡೀನಿ. ಬೇಸ್ ಆಫ್ ದಿ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಎಷ್ಟು ಬಂತು, ಎ ಇಸ್ ಈಕ್ವಲ್ ಟು 40 ಸೆಂಟಿಮೀಟರ್ ಬಂತು. ಹಾಗಿದ್ರೆ ಬೇಸ್ ಆಫ್ ದಿ ದಿಸ್ ಇಸ್ ಬೇಸ್ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಹಾಗಿದ್ರೆ ಐಸೋಸ್ಸೆಲೆಸ್ ಟ್ರಯಾಂಗಲ್ ಬೇಸ್ ಎಷ್ಟಾಗುತ್ತೆ ಅಂದ್ರೆ ಇದರ 3 ಟೈಮ್ಸ್, ದಟ್ ಇಸ್ 120 ಸೆಂಟಿಮೀಟರ್. ನನಗೆ ಹೈಟ್ ಬೇಕು ಅಂದ್ರೆ ಸಿ ಯು ನೀಡ್ ಟು ಫೈಂಡ್ ಔಟ್ ದಿ ಏರಿಯಾ. ಇನ್ನೊಂದು ಇಲ್ಲಿ ಕೊಟ್ಟಿದ್ದಾರೆ ಏರಿಯಾ, ಏನ್ ಹೇಳ್ತಿದ್ದಾರೆ ಏರಿಯಾ ಅಂತ ಹೇಳಿದ್ರೆ ದಿಸ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಏರಿಯಾ ಇಸ್ 2/3 ಆಫ್ ದಿ ಐಸೋಸ್ಸೆಲೆಸ್ ಟ್ರಯಾಂಗಲ್ ಏರಿಯಾ. ಐಸೋಸ್ಸೆಲೆಸ್ ಟ್ರಯಾಂಗಲ್ ಏರಿಯಾ ಅದು 2/3 ಇದೆ ಅಂತೆ. ಸೊ ಹಾಗಿದ್ರೆ ದಟ್ ಮೀನ್ಸ್ 400√3, this is the area of the equilateral triangle. This will be equal to 2/3 of what, isosceles triangle. Isosceles triangle ದು ಏರಿಯಾ ಏನು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಬೇಸ್ ಗೊತ್ತು, ಈಗ ಹೈಟ್ ಫೈಂಡ್ ಔಟ್ ಮಾಡ್ಕೋಬೇಕು ಅಷ್ಟೇ, ಈಸಿಯಾಗಿ ಬರುತ್ತೆ. ದಟ್ ಆಸ್ 400√3 which is equal to 2/3 into 1/2. ಬೇಸ್ ಇಸ್ 120 ಇಂಟು ಹೈಟ್, e2 ಹೋಯ್ತು, 3 ಇಲ್ಲಿ ಬರುತ್ತೆ. ದಟ್ ಇಸ್ 3 into 400√3 divided by 120 will be equal to height ಆಗುತ್ತೆ. ಸೊ ಇದನ್ನ ಸಾರ್ಟ್ ಔಟ್ ಸಾಲ್ವ್ ಮಾಡಿದ್ವಿ ಅಂದ್ರೆ ನನಗೆ ಹೈಟ್ ಬರುತ್ತೆ. ದಟ್ ಇಸ್ 0 ಕ್ಯಾನ್ಸಲ್ಸ್, 3 1s 3 4s 4 1s 4 10s. ಸೊ height will be equal to 10√3 centimeter. Height will be equal to how much, 10√3 centimeter. That is option A will be the correct answer. Geometry part ಮಿಸ್ ಆಗಬಾರ್ದು, ಬೇಸಿಕ್ಸ್ ಇದೆ ಅಷ್ಟೇ. ಸೊ ದಿಸ್ ಎಲ್ಲರೂ ಸಾಲ್ವ್ ಮಾಡ್ತೀರಾ ಅನ್ಕೊಂಡಿನ. ಆಲ್ಮೋಸ್ಟ್ ಇದೆಲ್ಲ ಜಸ್ಟ್ ಮಲ್ಟಿಪ್ಲಿಕೇಶನ್, ಬಟ್ ಆಲ್ಸೋ ವಿ ಶಲ್ ಸಾಲ್ವ್ ಆರ್ಡರ್ ಇರೋದ್ರಿಂದ. ಕ್ಯಾಲ್ಕುಲೇಟ್ x + y + 4 ಇಂಟು x + y³ + 7y + 3. ಜಸ್ಟ್ ಮಲ್ಟಿಪ್ಲಿಕೇಶನ್ ನ ಕೇಳಿದ್ದಾರೆ. ಸೊ ದಟ್ ಮೀನ್ಸ್ ಈ ಎಕ್ಸ್ ನ ಎಲ್ಲದ್ರ ಜೊತೆ ಮಲ್ಟಿಪ್ಲೈ ಮಾಡ್ತೀರಾ, y ನ ಎಲ್ಲದ್ರ ಜೊತೆ ಮಲ್ಟಿಪ್ಲೈ ಮಾಡ್ತೀರಾ, 4 ನ ಎಲ್ಲದ್ರ ಜೊತೆ ಮಲ್ಟಿಪ್ಲೈ ಮಾಡ್ತೀರಾ. ಬೇಸಿಕ್ಸ್ ಆಗಿದ್ರೆ ಮಾಡೋಣ. x ಇಂಟು x ಇಸ್ x² ಪ್ಲಸ್ xy³, x ಜೊತೆಗೆ 7s ಪ್ಲಸ್ 7xy ಪ್ಲಸ್ x ಇಂಟು 3 ಇಸ್ 3x ಪ್ಲಸ್ y ಇಂದ ಮಾಡ್ತಾ ಇದ್ದೀನಿ, ಅಗೈನ್ xy ಆಗುತ್ತೆ, ಪ್ಲಸ್ y ಇಂದ y ಇಂಟು y³ ಇಸ್ y⁴, y ಇಂಟು 7s 7y² ಪ್ಲಸ್ 7y². ಹಾಗಿದ್ರೆ ನೆಕ್ಸ್ಟ್ y ಇಂಟು 3 ಇಸ್ ಪ್ಲಸ್ 3y ಆಯ್ತು. ಸೊ ಇನ್ನ ಒಂದು ನೆಕ್ಸ್ಟ್ 4 ಇಂದ ಮಾಡಬೇಕು. 4 ಇಂದ ಮಾಡಿದ್ವಿ ಅಂದ್ರೆ 4 ಇಂಟು x ಇಸ್ 4x ಪ್ಲಸ್ 4y³ ಪ್ಲಸ್ ಈ 4 ಇಂದ 7 4s 28y ಪ್ಲಸ್ 4 3s ಹೌ ಮಚ್, 12. ಸೊ ಫಸ್ಟ್ x² ಇದೆ, ತೊಂದರೆ ಇಲ್ಲ. xy³ ಅಂದ್ರೆ ಸೆಕೆಂಡ್ ಟರ್ಮ್, xy³ ಬೇರೆ ಎಲ್ಲಾದ್ರೂ ಇದೆಯಾ, ಇಲ್ಲ. ಹಾಗಿದ್ರೆ xy³ ಇರಬೇಕು. ಸೊ ಹಾಗಾಗಿ 2 ಇರೋದು ಅಲ್ಲ, ಇದನ್ನ ತೆಗ್ದಾಕ್ದೆ. ಉಳ್ಕೊಂಡಿದ್ದು ಈಗ 7xy ಬೇರೆ ಎಲ್ಲಾದ್ರೂ ಇದೆಯಾ, xy ಇಲ್ಲಿದೆ. ಹಾಗಿದ್ರೆ 7xy ಪ್ಲಸ್ xy ಇಸ್ xy ಪಾರ್ಟ್ ಎಷ್ಟಾಗುತ್ತೆ ಅಂದ್ರೆ 8xy ಆಗುತ್ತೆ. 8xy ಇರಬೇಕು, ಅದ್ ಬಿಟ್ಬಿಟ್ಟು ಬೇರೆದೆಲ್ಲ ಹೊಡೆದಾಕ್ಬಿಡಿ. ಸೊ ಹಾಗಿದ್ರೆ ಇದನ್ನು ಸಹ ತೆಗ್ದಾಕ್ದೆ. ಓಕೆ, ಉಳ್ಕೊಂಡಿದ್ದು ನನ್ಗೆ 8x. ಇಲ್ಲಿ 7x ಇದೆ, y4 ಇದೆ, ಏನ್ ತೊಂದರೆ ಇಲ್ಲ. 7y² ಇದೆ, ತೊಂದರೆ ಇಲ್ಲ. 31y ಸೇಮ್ ಇದೆ. ಇಲ್ಲಿ y³ ನೋಡಿ, y³ ಎಷ್ಟು ಇರಬೇಕು, 4 ಇರಬೇಕು, ಇಲ್ಲ 1 y³ ಇರಬೇಕು. ಅದೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ಎಕ್ಸಾಮ್ ಅಲ್ಲಿ ಈಚ್ ಅಂಡ್ ಎವ್ರಿ ಸೆಕೆಂಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ y³ ಬರ್ತಾ ಇದ್ದೀನಿ. y³ xy³ ಅಲ್ಲ, ಸೊ y³ ಇಸ್ ಇಯರ್, 4 y³ ಇದೆ, ಇನ್ನೆಲ್ಲೂ y³ ಇಲ್ಲ. ಹಾಗಿದ್ರೆ y³ ಎಷ್ಟು ಇರಬೇಕು, 4 ಇರಬೇಕು, 1 ಅಲ್ಲ. ಸೊ ಹಾಗಾಗಿ ಈ ಆಪ್ಷನ್ ಕೂಡ ಹೋಗುತ್ತೆ. ಉಳ್ಕೊಂಡಿದ್ದು ಇದೆ ಆಪ್ಷನ್, ದಟ್ ಇಸ್ ಆಪ್ಷನ್ ಎ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಬೇಸಿಕ್ಸ್ ಆಫ್ ಮಲ್ಟಿಪ್ಲಿಕೇಶನ್. ಓಕೆ, ಸೊ ನೆಕ್ಸ್ಟ್ ಒನ್ ಮೋರ್ ಜಾಮೆಟ್ರಿ ಪಾರ್ಟ್ ಅಲ್ಲಿ ಇರುವಂತ ಕ್ವೆಶನ್. ಇದು ಸಹ ನಿಮ್ಮ NCERT ಕ್ವೆಶನ್ ಏನೆ, 10th ಸ್ಟ್ಯಾಂಡರ್ಡ್ ಅಲ್ಲೇ ಇದೆ ಇದು. ಫೈಂಡ್ ದಿ ನಂಬರ್ ಆಫ್ ಸ್ಕ್ವೇರ್ ಇಂಚಸ್ ಇನ್ ದಿ ಏರಿಯಾ ಆಫ್ ದಿ ಶೇಡೆಡ್ ರೀಜನ್ ಆಫ್ ದಿಸ್ ಸ್ಕ್ವೇರ್ ವಿಚ್ ಇಸ್ ಬೀಂಗ್ ಇಂಟರ್ಸೆಕ್ಟೆಡ್ ಬೈ 2 ಸೆಮಿ ಸರ್ಕಲ್ಸ್. ಇಲ್ಲಿ ನೋಡಿ, ಲ್ಯಾಂಗ್ವೇಜ್ ಆಫ್ ದಿ ಕ್ವೆಶನ್ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀಯನ ಅಷ್ಟೇ. ಫೈಂಡ್ ದಿ ನಂಬರ್ ಆಫ್ ಸ್ಕ್ವೇರ್ ಇಂಚಸ್. ವಾಟ್ ಡು ಮೀನ್ ಬೈ ಸ್ಕ್ವೇರ್ ಇಂಚಸ್? ದಟ್ ಅದರ ಅರ್ಥ ಏರಿಯಾ ಕೇಳ್ತಾನೆ. ಏನ್ ಕೇಳ್ತಾನೆ? ಏರಿಯಾ ಇನ್ ದಿ ಏರಿಯಾ ಆಫ್ ದಿ ಶೇಡೆಡ್ ರೀಜನ್. ಅಂದ್ರೆ ಈಸ್ ಆಸ್ಕಿಂಗ್ ಜಸ್ಟ್ ದಿ ಏರಿಯಾ ಆಫ್ ವಾಟ್, ಶೇಡೆಡ್ ರೀಜನ್ ಏರಿಯಾ ಕೇಳ್ತಾನೆ. ವಿಚ್ ಇಸ್ ಬೀಂಗ್ ಇಂಟರ್ಸೆಕ್ಟೆಡ್ ಬೈ 2 ಸೆಮಿ ಸರ್ಕಲ್ಸ್. ಶೇಡೆಡ್ ರೀಜನ್ ಏರಿಯಾ ಕೇಳ್ತಿರೋದ್ರಿಂದ ಒಂದು ಸ್ಕ್ವೇರ್ ಅಲ್ಲಿ ಇದೆ, 2 ಸೆಮಿ ಸರ್ಕಲ್ ಇದೆ. ಅದರ ಅರ್ಥ ಈ ಸ್ಕ್ವೇರ್ದು ಏರಿಯಾ ಫೈಂಡ್ ಔಟ್ ಮಾಡ್ತೀನಿ. ಸ್ಕ್ವೇರ್ದು ಏರಿಯಾ ಫೈಂಡ್ ಔಟ್ ಮಾಡಿ ಸೆಮಿ ಸರ್ಕಲ್ ಏರಿಯಾನ ಏನ್ ಮಾಡೋಣ, ಸೆಮಿ ಸರ್ಕಲ್ ಏರಿಯಾನ ಸಬ್ಟ್ರಾಕ್ಟ್ ಮಾಡ್ತೀನಿ. ಸ್ಕ್ವೇರ್ದು ಏರಿಯಾ ಫೈಂಡ್ ಔಟ್ ಮಾಡಿ ಸೆಮಿ ಸರ್ಕಲ್ ಏರಿಯಾನ ಸಬ್ಟ್ರಾಕ್ಟ್ ಮಾಡಿದೆ ಅಂತ ಹೇಳಿದ್ರೆ ನನಗೆ ಉಳ್ಕೊಳ್ಳೋದು ಇದರ ಏರಿಯಾ. ಹಾಗಿದ್ರೆ ಇದು 11 ಇಂಚಸ್ ಇದೆ, ಇದು 11 ಇಂಚಸ್ ಇದೆ. ಟೋಟಲ್ ಏರಿಯಾ ಎಷ್ಟಾಯ್ತು ಅಂದ್ರೆ 121 ಆಯ್ತು. ಹಾಗಿದ್ರೆ ಸೆಮಿ ಸರ್ಕಲ್ ಏರಿಯಾ ಎಷ್ಟು ಅಂತ ಹೇಳಿದ್ರೆ πr². πr² ಇಸ್ ದಿ ಏರಿಯಾ ಆಫ್ ದಿ ಸರ್ಕಲ್. ನನಗೆ ಸೆಮಿ ಸರ್ಕಲ್ ಬೇಕು ಅಂದ್ರೆ ಡಿವೈಡೆಡ್ ಬೈ 2. ಎಷ್ಟು ಸೆಮಿ ಸರ್ಕಲ್ ಇದಾವೆ? 2 ಸೆಮಿ ಸರ್ಕಲ್ ಇದಾವೆ. 2 ಸೆಮಿ ಸರ್ಕಲ್ ಇರೋದ್ರಿಂದ ಇಂಟು 2. ಯಾಕೆ? 2 ಸೇಮ್ ಇದೆ. ಸೇಮ್ ಹೆಂಗಿದೆ ಅಂತ ಹೇಳ್ತೀವಿ, ನೋಡ್ಬೇಕಾ? ಓಕೆ, ಎಸ್. ಸೊ ಹಾಗಿದ್ರೆ ಇದು 11 ಇತ್ತು ಅಂತ ಹೇಳಿದ್ರೆ ಇದರ ರೇಡಿಯಸ್ ಎಷ್ಟಾಗುತ್ತೆ? 5.5 ಆಗುತ್ತೆ. ಸೇಮ್ ಇದೆ. ಇದೇನು? ಡಯಾಮೀಟರ್ ಅಗೇನ್ ರೇಡಿಯಸ್ ಇತ್ತು ಅಂದ್ರೆ 5.5. ದಟ್ ಆಸ್ 121 ಮೈನಸ್ πr² ಅಲ್ಲಿ
ಪೈ ಬೈ 2 ಆರ್ ಸ್ಕ್ವೇರ್ ಇಸ್ ಎಷ್ಟು 5.5 ದಿ ಹೋಲ್ ಸ್ಕ್ವೇರ್, ದಟ್ ಇಸ್ 5.5 ದಿ ಹೋಲ್ ಸ್ಕ್ವೇರ್ ಇಂಟು ವಾಟ್ 2. ಈ 2 ಹೋಯ್ತು 5.5 ದಿ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು. ಸ್ಕ್ವೇರ್ದು ಫೈಂಡ್ ಔಟ್ ಮಾಡ್ಲಿಕ್ಕೆ ಶಾರ್ಟ್ ಕಟ್ಸು ನನ್ನ ಕ್ಲಾಸ್ ನೋಡಿರ್ತೀರಾ ಅಂದ್ರೆ ಹೇಳ್ಕೊಟ್ಟಿದ್ದೀನಿ. 35 ಸ್ಕ್ವೇರ್ ಬೇಕು ಅಂದ್ರೆ ಲಾಸ್ಟ್ ಅಲ್ಲಿ 25 ಬರೀತೀನಿ, 5 25 ಬರೀತೀನಿ. 3 ಇದೆಯಲ್ಲ 3ದು ನೆಕ್ಸ್ಟ್ ನಂಬರ್ ತಗೊಳ್ತೀನಿ, ದಟ್ ಇಸ್ 3 4 ಎಷ್ಟಾಗುತ್ತೆ 12 ಆಗುತ್ತೆ, 1225. ಅದೇ ರೀತಿ ನನಗೆ 5.5 ಬದಲು ನಾನು 55 ಅಂತ ಅನ್ಕೋತೀನಿ. ಏನು 55. ಇಲ್ಲಿ ಲಾಸ್ಟ್ ಅಲ್ಲಿ 25 ಬರೀತೀನಿ. ಈ 5 ನೆಕ್ಸ್ಟ್ ನಂಬರ್ ಇಸ್ 6 ಆಗುತ್ತೆ, 5 6 30 ಆಗುತ್ತೆ. ಬಟ್ ಇಲ್ಲಿ 2 ಪ್ಲೇಸಿಗೆ ಪಾಯಿಂಟ್ ಇಟ್ವಿ ಅಂದ್ರೆ 30.25 ಆಗುತ್ತೆ. ಸೊ ಹಾಗಿದ್ರೆ 121 ಮೈನಸ್ 30.25 ಪೈ ವುಡ್ ಬಿ ದಿ ಆನ್ಸರ್. ಪೈಯಲ್ಲಿ ಸಬ್ಟ್ರಾಕ್ಟ್ ಮಾಡ್ಲಿಕ್ಕೆ ಬರಲ್ಲ, ಅಯ್ಯೋ ಪೈಯಲ್ಲೇ ಇದೆ ಆನ್ಸರ್. ಸೊ ಹಾಗಾಗಿ 30.25. ಯೂಶಲಿ ಅಲ್ಲಿ ಏನಾದ್ರು ಡೆಸಿಮಲ್ ಸಬ್ಸ್ಟಿಟ್ಯೂಷನ್ ಮಾಡಬೇಕು ಅಂದ್ರೆ ಸ್ವಲ್ಪ ಇನ್ನೊಂದು ಸ್ಟೆಪ್ ಆಗುತ್ತೆ. ಆಪ್ಷನ್ ಸಿ ವುಡ್ ಬಿ ದಿ ಕರೆಕ್ಟ್ ಆನ್ಸರ್, ಜೋಮೆಟ್ರಿ ಪಾರ್ಟ್. ಓಕೆ, ಸೊ 7th ಎಲ್ಲರೂ ಸಾಲ್ವ್ ಮಾಡ್ತೀರಾ, ಇದೇನು ಪ್ರಾಬ್ಲಮ್ ಇಲ್ಲ. ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ ದಿ ನಂಬರ್ 18, 36, 48, 84, 108 ಇವೆಲ್ಲ ಕ್ವಶನ್ಸ್ ಎಲ್ಲರೂ ಸಾಲ್ವ್ ಮಾಡ್ತಾರೆ. ಎಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ರೆ ಎಕ್ಸಾಮ್ ಸೆಲೆಕ್ಷನ್ 750 ಪೋಸ್ಟ್, ಆಲ್ಮೋಸ್ಟ್ 5000 ಪೀಪಲ್ ಎಲ್ಲರೂ ಸೀರಿಯಸ್ ಇರ್ತಾರೆ, 5000 ಜನ ಸೀರಿಯಸ್ ಇರ್ತಾರೆ. ಸೊ ಇದರಲ್ಲಿ ಒಂದು 10 ಕ್ವೆಶನ್ಸ್ ಏನ್ ಡಿಫಿಕಲ್ಟ್ ಬರುತ್ತಲ್ಲ, ಆ ಡಿಫಿಕಲ್ಟ್ ಅಂತಲ್ಲ, ಬೇಸಿಕ್ಸ್ ಚೆಕ್ ಮಾಡುವಂತ ಕ್ವೆಶನ್ಸ್. ಈ ಬೇಸಿಕ್ಸ್ ಚೆಕ್ ಮಾಡುವಂತ ಕ್ವೆಶನ್ಸ್ ಏನಾದ್ರು ಕರೆಕ್ಟ್ ಆಗಿ ಮಾಡಿದ್ರಿ ಎಕ್ಸಾಮ್ ಅಲ್ಲಿ ಅಂತ ಹೇಳಿದ್ರೆ ನಿಮ್ದು 99% ಯು ಕ್ಯಾನ್ ಕ್ಲಿಯರ್ ದೀಸ್ ಎಕ್ಸಾಮ್ಸ್, ಯಾವ್ದಾದ್ರು ಇರ್ಬೋದು. ಸೊ ಇಲ್ಲಿ HCF ಕೇಳಿದ್ರೆ ಎಲ್ಲರೂ ಸಾಲ್ವ್ ಮಾಡ್ತಾರೆ. ಐ ಕನ್ಸಿಡರ್ ಇಟ್ ಇಸ್ ಅ ಕೇಕ್ ವಾಕ್. ಓಕೆ, ಸೊ ಹಾಗಿದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಮಾಡೋಣ. ಸೊ 18, 36, 48, 84, 108 ಪ್ರೈಮ್ ಫ್ಯಾಕ್ಟರೈಸೇಷನ್ ಎಲ್ರಿಗೂ ಗೊತ್ತಂತ ಅನ್ಕೋತೆ. ಸೊ ದಿಸ್ ವುಡ್ ಬಿ 9 2s, ಹಾಗಿದ್ರೆ 2 to the power of 1 into 3 ಸ್ಕ್ವೇರ್. ಹೌದಲ್ಲ, 3 ಸ್ಕ್ವೇರ್ ಇಸ್ 9, 2 to the power of 1 ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತಾ ಇರೋದು. 36 ಗೆ 9 4s, ಹಾಗಿದ್ರೆ 2 to the power of 2 into 3 to the power of 2, 9 4s, ಹಾಗಿದ್ರೆ 48 16, 2 to the power of 3, 2 to the power of 3 into 3 to the power of 1, 3 to the power of 1, 2 to the power of 3 is 2 to the power of 4 ಆಗುತ್ತೆ, 2 to the power of 4, that is 2 into 2 into 2 into 2, 2 2s are 4 2s are 8 2s are 16, 16 3s are how much 48. ಅದೇ ರೀತಿ 84ದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದೆ ಅಂದ್ರೆ 24, 2 again 12, ಹಾಗಿದ್ರೆ 2 6, ಹಾಗಿದ್ರೆ 2 3, 1 2 3 4, ಹೌದಲ್ಲ, ಸಾರಿ 84ದು 48. ಸೊ 84 2ದು ಮಾಡಿದೆ ಅಂತ ಹೇಳಿದ್ರೆ 2 4s are 2 2s are again 2 4s are 2 2s are ಯಾವ್ದ್ರಿಂದ ಹೋಗುತ್ತೆ ಮತ್ತೆ 2 2s are 2 1s are. ಸೊ it will go by 3 to the 3 7s are, ಹಾಗಿದ್ರೆ this would be 2 square into 3 to the power of 1 into 7 to the power of 1 is the prime factorization. ಅದೇ ರೀತಿ 108ಗೆ ಸ್ವಲ್ಪ ಎರರ್ ಆಗಬಾರ್ದು, ಬಟ್ ಆಲ್ಸೋ 108 ನ 12 into 9 ಅಂತ ಬರ್ಕೊಂಡೆ. 12 is 4 3s ಅಂತ ಹೇಳಿದ್ರೆ 2 square into 3 power 1 into 9 is 3 square, ಹಾಗಿದ್ರೆ 108 is 2 to the power of 4 into 3 to the power of 3, ಹೌದಲ್ಲ. ಎಸ್, ಸೊ ಹಾಗಿದ್ರೆ ಕಾಮನ್ ಫ್ಯಾಕ್ಟರ್ಸ್ ಯಾವ್ದಿರೋದು 2 ಮತ್ತೆ 3, ಇದ್ರದ್ದು ಮಿನಿಮಮ್ ಪವರ್ ಬರ್ಕೋಬೇಕು. 2 to the power of 1, 3ದು ಮಿನಿಮಮ್ ಪವರ್ ಎಷ್ಟಿದೆ 1 ಇರೋದು. ಸೊ ಹಾಗಾಗಿ 3 2s are 6, HCF ಎಷ್ಟಾಗುತ್ತೆ 6 ಆಗುತ್ತೆ. ದಟ್ ಇಸ್ ಆಪ್ಷನ್ ಎ ವುಡ್ ಬಿ ದಿ ಕರೆಕ್ಟ್ ಆನ್ಸರ್ ಟು ಫೈಂಡ್ ದಿ HCF ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಮೋಸ್ಟ್ ಅಪ್ರೋಪ್ರಿಯೇಟ್ ಬರುತ್ತೆ ಇಷ್ಟೊಂದು ಜಾಸ್ತಿ ಕೊಟ್ಟಾಗ. ಸೊ ನೆಕ್ಸ್ಟ್ ಕ್ವೆಶನ್, 8th ಕ್ವೆಶನ್. ದ ಪೆರಿಮೀಟರ್ ಆಫ್ ಅ ಸ್ಕ್ವೇರ್ ಹೂಸ್ ಡಯಾಗನಲ್ ಇಸ್ 10 ಯೂನಿಟ್ಸ್ ಇಸ್. ಬೇಸಿಕ್ ಕ್ವೆಶನ್, ಇದು ಎಲ್ಲರೂ ಸಾಲ್ವ್ ಮಾಡ್ತೀರಾ. ನನಗೆ ನೀವು ಸಾಲ್ವ್ ಮಾಡಬೇಕಾಗಿರೋದು ಜೋಮೆಟ್ರಿಯಲ್ಲಿ ಥಿಯರಮ್ ಬೇಸಿಸ್ ಮೇಲೆ ಕೇಳ್ತಕ್ಕಂಥ ಫ್ಯೂ ಕ್ವೆಶನ್ಸ್, ಅಂದ್ರೆ ಪ್ರಾಪರ್ಟೀಸ್ ಆಫ್ ಸರ್ಕಲ್, ಟ್ಯಾಂಜೆಂಟ್, ಈ ಕ್ವೆಶನ್ಸ್ ನ ಸಾಲ್ವ್ ಮಾಡಬೇಕು. ಮತ್ತೆ ಕೋಆರ್ಡಿನೇಟ್ ಜಾಮೆಟ್ರಿ ಪಾರ್ಟ್. ಸೊ ಇಲ್ಲಿ ಏನ್ ಹೇಳ್ತಿದೆ, ಡಯಾಗನಲ್ ಎಷ್ಟಿದೆ 10 ಯೂನಿಟ್ಸ್ ಇದೆ, ಡಯಾಗನಲ್ ಎಷ್ಟಿದೆ 10 ಯೂನಿಟ್ಸ್ ಇದೆ. ಸೊ A B C D ಇವೆಲ್ಲರೂ ಸಾಲ್ವ್ ಮಾಡ್ತೀರಾ, ಇದೆಲ್ಲ ಏನ್ ಸಮಸ್ಯೆನೇ ಇಲ್ಲ. ಸೊ ಹಾಗಿದ್ರೆ ಡಯಾಗನಲ್ ದಿಸ್ ಇಸ್ ದಿ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳಿದ್ರೆ ದಟ್ ಇಸ್ ಹೈಪೋಟೆನಸ್ ಸ್ಕ್ವೇರ್ 10 ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು, ಇವೆರಡು ಏನಿರ್ತವೆ ಸೇಮ್ ಇರ್ತವೆ, ವಿಲ್ ಬಿ ಈಕ್ವಲ್ ಟು ಇದು A ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್, ಇದು A ಯಾಕೆಂದ್ರೆ ಈಕ್ವಲ್ ಸೈಡ್ಸ್ ಇರುತ್ತೆ ಸ್ಕ್ವೇರ್ದು. ಸೊ ಹಾಗಿದ್ರೆ ದಿಸ್ ಇಸ್ 100 ವಿಲ್ ಬಿ ಈಕ್ವಲ್ ಟು 2A ಸ್ಕ್ವೇರ್ ಆಯ್ತು. ಸೊ ಹಾಗಿದ್ರೆ 50 ವಿಲ್ ಬಿ ಈಕ್ವಲ್ ಟು A ಸ್ಕ್ವೇರ್ ಆಗುತ್ತೆ. ಸೊ A ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ 50 ಆಯ್ತು, ರೂಟ್ ಆಫ್ 50 ಆನ್ಸರ್ ಇಲ್ಲ, ಬಟ್ ಅದನ್ನ ಕನ್ವರ್ಷನ್ ಮಾಡಿದ್ದಾರೆ. ಸೊ 50 ಕ್ಯಾನ್ ಬಿ ರಿಟರ್ನ್ ಆಸ್ 25 into 2, 25 ಆಚೆ ಬಂತು ಅಂತ ಹೇಳಿದ್ರೆ 25 ಆಚೆ ಬಂತಂದ್ರೆ ಕನ್ಫ್ಯೂಷನ್ ಮಾಡ್ಕೋಬಾರ್ದು. 25 ಆಚೆ ಬಂತು ಅಂತ ಹೇಳಿದ್ರೆ 5 ಆಗುತ್ತೆ. A is equal to 5 root 2 ಆಗುತ್ತೆ. A is equal to how much 5 root 2, that is option A would be the correct answer. Next question, what is the equation of the line? ಇಲ್ಲಿ ನಿಮಗೆ ಕೋಆರ್ಡಿನೇಟ್ ಜಾಮೆಟ್ರಿ ಪಾರ್ಟ್ ಬಂದಿದೆ. ಯಾವುದು ಕೋಆರ್ಡಿನೇಟ್ ಜಾಮೆಟ್ರಿ ಮೇಲೆ ಇರುವಂತಹ ಕ್ವೆಶನ್, ಯಾವುದು
ಕೋಆರ್ಡಿನೇಟ್ ಜಾಮೆಟ್ರಿ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ 2 to 3 ಕ್ವೆಶನ್ಸ್ ಬರ್ತವೆ. ಇಲ್ಲಿ ಸ್ವಲ್ಪ ನಿಮಗೆ ಟೀಚರ್ದು ಹೆಲ್ಪ್ ಬೇಕಾಗಬಹುದು. ಸೊ ಯಾರ್ಯಾರಿಗೆ ನೀಡ್ ಇದೆ ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗಿದ್ರೆ ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ನಮ್ಗೆ ಏನೇನ್ ಬೇಕು ಸೊ ಒಂದು ಲೈನ್ ಅನ್ನ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ax plus by plus c is equal to 0. ಯಾವ್ದಾದ್ರು ಒಂದು ಈಕ್ವೇಶನ್ ದಟ್ ಇಸ್ ಲೀನಿಯರ್ ಈಕ್ವೇಶನ್ ax plus by is equal to 0 ಇದು ಲೀನಿಯರ್ ಈಕ್ವೇಶನ್. ಈ ಈಕ್ವೇಶನ್ ಗೆ ನಾನು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿದೆ ಅಂದ್ರೆ ಸ್ಟ್ರೈಟ್ ಲೈನ್ ಬರುತ್ತೆ. ಹಾಗಿದ್ರೆ ಪ್ಯಾರಾಬೋಲಾಗೆ ಏನು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ವೇರ್ a is not equal to 0 ಮಾಡಿದೆ ಅಂತ ಹೇಳಿದ್ರೆ ಇದು ಪ್ಯಾರಾಬೋಲಾ ಬರುತ್ತೆ. ಇದು ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಫ್ಯೂ ಪಾಯಿಂಟ್ಸ್. ಹಾಗಿದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದಿ 2 ಪಾಯಿಂಟ್ಸ್ ಹೇಳಿದಿನೆ. ಡಿಸ್ಟೆನ್ಸ್ ಬಿಟ್ವೀನ್ ದಿ 2 ಪಾಯಿಂಟ್ಸ್ ಗೊತ್ತಿದೆ ಅನ್ಕೊಂಡಿನ. ಈ ಲೈನಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಒಂದು ಲೈನಿಗೆ ಈಕ್ವೇಶನ್ ಬರಿಬೇಕು ಅಂದ್ರೆ 3 ಪಾಯಿಂಟ್ಸ್ ಅಲ್ಲಿ ಬರಿತೀವಿ. ಒಂದು ಪಾಯಿಂಟ್ ಸ್ಲೋಪ್ ಫಾರಂ, ಯಾವುದು ಪಾಯಿಂಟ್ ಸ್ಲೋಪ್ ಫಾರಂ. ಅದ್ರ ಜೊತೆಗೆ ಇನ್ನೊಂದು 2 ಪಾಯಿಂಟ್, ಯಾವುದು 2 ಪಾಯಿಂಟ್ ಫಾರಂ. 2 ಪಾಯಿಂಟ್ ಫಾರಂ 2 ಪಾಯಿಂಟ್ ಕೊಟ್ಟಾಗ 1 ಪಾಯಿಂಟ್ 1 ಸ್ಲೋಪ್ 2 ಪಾಯಿಂಟ್. ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. ಯಾವುದು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಲ್ಲಿ ವಾಟ್ ಡು ಯು ಮೀನ್ ಬೈ ಸ್ಲೋಪ್? ಆ ಒಂದು ಲೈನ್ ಯಾವ ಇದ್ರಲ್ಲಿ ಇನ್ಕ್ಲೈನ್ಡ್ ಆಗಿದೆ ಅನ್ನೋದನ್ನ ನಾವು ಸ್ಲೋಪ್ ಅಂತ ಹೇಳಿ ಕರಿತೀವಿ. ಹೌ ಡು ಯು ರೆಪ್ರೆಸೆಂಟ್ ಸ್ಲೋಪ್ ವಿಚ್ ಇಸ್ ಎಂ ಇಸ್ ನಥಿಂಗ್ ಬಟ್ ಟ್ಯಾನ್ ಥೀಟಾ. ಹೌ ಡು ಯು ರೆಪ್ರೆಸೆಂಟ್ ಸ್ಲೋಪ್ ಆಫ್ ಎ ಲೈನ್ ಇಸ್ ನಥಿಂಗ್ ಬಟ್ ಟ್ಯಾನ್ ಥೀಟಾ. ಯಾವ್ದಾದ್ರು 2 ಲೈನ್. ಹಾಗಿದ್ರೆ ಟ್ಯಾನ್ ಥೀಟಾ ನಿಮಗೆ ಗೊತ್ತಿದೆ, ಆಲ್ರೆಡಿ ಓದಿರ್ತೀರಾ, ಮ್ಯಾಥಮೆಟಿಕ್ಸ್ ಮಾಡಿರ್ತೀರಲ್ಲ. ಹಾಗಾಗಿ ಟ್ಯಾನ್ ಥೀಟಾ ವಿಚ್ ಇಸ್ ನಥಿಂಗ್ ಬಟ್ ಸ್ಲೋಪ್ ಇಸ್ ಈಕ್ವಲ್ ಟು y2 minus y1 divided by x2 minus x1. ಸೊ ನಮಗೆ ಸ್ಲೋಪ್ ಬೇಕು ಅಂದ್ರೆ y2 minus y1 divided by x2 minus x1 ಬರೀತೀವಿ. ಫ್ಯೂ ಪರ್ಪೆಂಡಿಕ್ಯುಲರ್, ದೋಸ್ 2 ಲೈನ್ಸ್ ಆರ್ ವಾಟ್ ಪರ್ಪೆಂಡಿಕ್ಯುಲರ್. ಇದು ಫ್ಯೂ ಬೇಸಿಕ್ಸ್. ಬಟ್ ಇಲ್ಲಿ ದಿಸ್ ಸ್ಟ್ರೈಟ್ ಲೈನ್ ಇಸ್ ಇಂಟರ್ಸೆಪ್ಟಿಂಗ್ y ಆಕ್ಸಿಸ್ ಅಟ್ ಪಾಯಿಂಟ್ ವಾಟ್ 0, -3. ಇಲ್ಲಿ y ಇಂಟರ್ಸೆಪ್ಟ್ ಮಾಡ್ತಿದೆ. ಹಾಗಾಗಿ ದಿಸ್ ಇಸ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಲ್ಲಿ ಇರುವಂತಹ ಸ್ಟ್ರೈಟ್ ಲೈನ್. ಹಾಗಿದ್ರೆ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಲ್ಲಿ ನಾವು ಲೈನ್ ಅನ್ನ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ y is equal to mx plus c ಈ ಫಾರ್ಮ್ ಅಲ್ಲಿ ಮಾಡ್ತೀವಿ. ಯಾವುದು y is equal to mx plus c ಫಾರ್ಮ್ ಅಲ್ಲಿ. ಹಾಗಿದ್ರೆ m is nothing but tan theta where which is nothing but slope of a line. How do you represent slope of a line ಹೇಳಿದ y2 minus y1 divided by what x2 minus x1. slope of a line is y2 minus y1 divided by x2 minus x1. ಕ್ಲಾಸ್ ಅಲ್ಲಿ ಬೇಸಿಕ್ಸ್ ಇಂದ ಹೇಳ್ಕೊಡ್ತೀನಿ ಸ್ಲೋಪ್ ಅಂದ್ರೆ ಏನು, ಹೌ ಡು ಯು ರೆಪ್ರೆಸೆಂಟ್ 2 ಪಾಯಿಂಟ್ ಫಾರ್ಮ್ಸ್ ಅವೆಲ್ಲ ನೋಡೋಣ. ಹಾಗಿದ್ರೆ ಇಲ್ಲಿ ಏನಿದೆ x1 y1 ಎಷ್ಟಿದೆ ಅಂದ್ರೆ 3, 3 ಇದೆ. ಅದೇ ರೀತಿ x2 y2 2 ಪಾಯಿಂಟ್ಸ್ ಯಾವ್ದಿದೆ ಅಂತ ಹೇಳಿದ್ರೆ 2, 1 ಇದೆ. ಫಸ್ಟ್ ರೆಪ್ರೆಸೆಂಟ್ ಆಫ್ ದಿ ಲೈನ್ ಅಂದ್ರೆ ಸಿ ಮತ್ತೆ ಎಂ ನ ಫೈಂಡ್ ಔಟ್ ಮಾಡಿ ನಾವು ಈಕ್ವೇಶನ್ ಹಾಕೋದಕ್ಕಿಂತ ಮುಂಚೆ ಸೊ ವಾಟ್ ಯು ಸಪೋಸ್ ಟು ಡೂ ಎಸ್ ಫಸ್ಟ್ ಸ್ಲೋಪ್ ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ದಟ್ ಇಸ್ tan theta which is slope of a line which is equal to y2 minus y1 divided by x2 minus x1. y2 ಎಷ್ಟಿದೆ 2 ಅಂದ್ರೆ ಸೊ ಯು ಕನ್ಸಿಡರ್ ದಿಸ್ ಆಸ್ x2 y2 and this as x1 y1. ಹಾಗಿದ್ರೆ 3 minus 1 ಇದೆ. ದಟ್ ಇಸ್ 3 minus 1 divided by 3 minus 2 which is equal to 2 by 1 which is equal to 2. ಹಾಗಿದ್ರೆ ಸ್ಲೋಪ್ m ಎಷ್ಟು ಬಂತು 2 ಬಂತು. ಸ್ಲೋಪ್ m ಎಷ್ಟು ಬಂತು 2 ಬಂತು. ಸೊ ಹಾಗಿದ್ರೆ m is equal to 2 ಬಂತು. ನಾವು ಇವಾಗ y ಇಂಟರ್ಸೆಪ್ಟ್ ನ ಫೈಂಡ್ ಔಟ್ ಮಾಡ್ತೀವಿ. ಸಿಂಪಲ್, y ಇಂಟರ್ಸೆಪ್ಟ್ ಇಲ್ಲಾಗಿದೆ. ಸೊ c is equal to c is nothing but -3. ಇವೆಲ್ಲ ಬೇಸಿಕ್ ಈಸಿ ಕ್ವೆಶನ್ಸ್. ಹಾಗಿದ್ರೆ ನನಗೆ ಬಂತು y is equal to mx plus c ಫಾರ್ಮಲ್ ಇದೆ. ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀನಿ. y is equal to m ಜಾಗದಲ್ಲಿ ಎಷ್ಟಾಗ್ತಾ ಇದೆ 2 ಇದೆ, x ಇದೆ, ಇಲ್ಲಿ ಪ್ಲಸ್ c is nothing but -3. ಹಾಗಿದ್ರೆ ಎಲ್ಲಿ ಬಂತು ಇದು y ಇಂಟರ್ಸೆಪ್ಟ್. ಹಾಗಿದ್ರೆ y is equal to 2x minus 3. ದಿಸ್ ಇಸ್ ದಿ ಈಕ್ವೇಶನ್ ಆಫ್ ದಿಸ್ ಸ್ಟ್ರೈಟ್ ಲೈನ್. ಹಾಗಿದ್ರೆ y is equal to 2x minus 3. ದಟ್ ಇಸ್ ಆಪ್ಷನ್ ಬಿ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ 10th ಕ್ವೆಶನ್ ಇನ್ನ ಬೇಸಿಕ್ಸ್ ಇದಾವೆ. ಸೊ ಅದನ್ನೆಲ್ಲ ಮಾಡೋಣ. ಅಗೇನ್ ಇದು ಸಹ ಜೋಮೆಟ್ರಿಯಲ್ಲೇ ಫ್ಯೂ ಪ್ರಾಪರ್ಟೀಸ್ ಮೇಲೆ ಇರುವಂತಹ ಕ್ವೆಶನ್. ಇನ್ ದಿ ಡಯಾಗ್ರಾಮ್ ಅಟ್ ಬಿಲೋ ದ ಆಂಗಲ್ಸ್ ಆರ್ ರೆಪ್ರೆಸೆಂಟೆಡ್ ಆಸ್ ಶೋನ್. ಅಂದ್ರೆ ದೇ ಹ್ಯಾವ್ ರೆಪ್ರೆಸೆಂಟೆಡ್ ದಿ ಆಂಗಲ್ ಲೈಕ್ ದಿಸ್. Okay, as shown. Find the angle DBC. You are supposed to find out DBC angle na find out ಮಾಡಬೇಕು. Again basic property of a triangle. What basic property of triangle ಏನ್ ಹೇಳುತ್ತೆ? basic property of triangle ಅಂತ ಹೇಳಿದ್ರೆ inner triangle the exterior angle will be equal to the sum of the opposite interior angles. ಥಿಯರಂ ಪ್ರೂವ್ ಮಾಡೋದು ಬೇಡ. ಏನು ಪ್ರಾಪರ್ಟಿ? the exterior angle will be equal to the sum of the opposite interior angles. ಪ್ರಾಪರ್ಟಿ ಬೇಸಿಕ್ ಸಕ್ಕತ್ತಾಗಿರ್ಬೇಕು. ಓಕೆ, ಸೊ ಹಾಗಿದ್ರೆ ಈ ಬೇಸಿಕ್ ಸ್ಟ್ರಾಂಗ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ವಾಟ್ ಡು ಯು ಆಸ್ಕ್ ಮೈ ಎಕ್ಸ್ಪೀರಿಯನ್ಸ್ ಅಂದ್ರೆ ಐ ಹ್ಯಾವ್ ಟಾಟ್ ಫಾರ್ JEE ಮ್ಯಾಥಮೆಟಿಕ್ಸ್. JEE ಮತ್ತೆ 10th ಸ್ಟ್ಯಾಂಡರ್ಡ್ ಬೇಸ್ ಅಲ್ಲಿ ಐ ಬೀನ್ ಪಾರ್ಟ್ ಫಾರ್ 3 years. ಹಾಗಾಗಿ 8th 9th 10th ಫಸ್ಟ್ PU ಸೆಕೆಂಡ್ PU ನ ಟು ದಿ ಪಾಯಿಂಟ್ ಐ ವಿಲ್ ಹೆಲ್ಪ್ ಯು ಟು ಲರ್ನ್. ಅಂದ್ರೆ ಇಲ್ಲಿ ಪರ್ಫೆಕ್ಟ್ ಇದೀವಿ ಅಂತಲ್ಲ, ಐ ವಿಲ್ ಹೆಲ್ಪ್ ಯು ಟು ಲರ್ನ್. ನಿಮ್ಗೆ
ಪ್ರಿಪ್ರೇಷನ್ ನ ಸಿಂಪ್ಲಿಫೈ ಮಾಡಿ ಒಂದತ್ರ ಎಲ್ಲಾ ಸಿಲೆಬಸ್ ನ ಹಾಕಿ ಕೊಡ್ತೀನಿ. ನಾನು ನಿಮ್ಗೆ ವರ್ಕ್ ಬುಕ್ ಸಹ ತರ ಮಾಡಿ ಕೊಡ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಪ್ರೀವಿಯಸ್ ನಂಬರ್ ಮೆನ್ಷನ್ ಮಾಡಿದ್ನಲ್ಲ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗಿದ್ರೆ ಪ್ರಾಪರ್ಟಿ ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ಅದರ ಅರ್ಥ ದಿಸ್ ಆಂಗಲ್ ದಟ್ ಮೀನ್ಸ್ 2x square plus 2x plus 1, this is the exterior angle, will be equal to the sum of opposite interior angles, that is will be equal to x square plus 1 plus 3x plus 6. ಹಾಗಿದ್ರೆ ಫಸ್ಟ್ x ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಫಾಸ್ಟ್ ಮಾಡ್ತೀನಿ. 2x ಈ ಕಡೆ ಬಂತಂದ್ರೆ x ಸ್ಕ್ವೇರ್ ಆಯ್ತು, ಪ್ಲಸ್ 3x ಇದೆ, 2x ಇದೆ. ಸೊ ಈ ಕಡೆ ಬಂತು ಮೈನಸ್ 3x ಆಯ್ತು. ಸೊ ಹಾಗಾಗಿ ಪ್ಲಸ್ ಅಲ್ಲ, ಇದು ಮೈನಸ್ x ಆಯ್ತು. ದಟ್ ಇಸ್ 2 ಪ್ಲಸ್ 2x. ಈ ಕಡೆ ಬಂದಾಗ ಮೈನಸ್ 3x ಪ್ಲಸ್ 6 ಪ್ಲಸ್ 1 7. ಈ ಕಡೆ ಬಂತಂದ್ರೆ ಮೈನಸ್ 7 ಪ್ಲಸ್ 1 ಮೈನಸ್ 7 is ಮೈನಸ್ x which is equal to 0. ಅಗೇನ್ ಇಟ್ಸ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ಯೂಶಲಿ ಸ್ಪ್ಲಿಟ್ಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್ಸ್ ಇಂದ ಮಾಡಿ. ಸ್ಪ್ಲಿಟ್ಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್ 6 ನ ಮಾಡಿದ್ವಿ ಅಂದ್ರೆ 3 2s are 6 ಮೈನಸ್ ಇದೆ. ಹಾಗಾಗಿ x ಸ್ಕ್ವೇರ್ ಮೈನಸ್ 3x ಪ್ಲಸ್ 2x ಮೈನಸ್ 6 ವಿಲ್ ಬಿ ಈಕ್ವಲ್ ಟು 0. ಇದು ಮಾಡಿದೆ ಅಂತ ಹೇಳಿದ್ರೆ x ಮೈನಸ್ 3 ಇಂಟು x ಪ್ಲಸ್ 2 ಆಗುತ್ತೆ ವಿಚ್ ಇಸ್ ಈಕ್ವಲ್ ಟು 0. ಅದರ ಅರ್ಥ x ಇಸ್ ಈಕ್ವಲ್ ಟು 3 ಆರ್ x ಇಸ್ ಈಕ್ವಲ್ ಟು ಮೈನಸ್ 2. ನೀವೆಲ್ಲ ಎಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಇದ್ರ ಇದು ಹೆಂಗ್ ಬಂತು ಅಂತ ಫಾಸ್ಟ್ ಆಗಿ ಗೊತ್ತಾಯ್ತು ಅಂತ ಅನ್ಕೊಂಡಿನಿ. ಆಂಗಲ್ ಕೆನಾಟ್ ಬಿ ನೆಗೆಟಿವ್, ಇಲ್ಲಿ ನೆಗೆಟಿವ್ ಆಗಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲಿರೋದು ಪಾಸಿಟಿವ್ ಇದೆ. ಸೊ ಹಾಗಾಗಿ x ನ ನಾನು ಮೈನಸ್ 2 ಬಿಟ್ಟು ಹಾಕ್ತೀನಿ. x ಇಸ್ 3 ಆಗುತ್ತೆ. x 3 ತಗೊಂಡೆ ಅಂತ ಹೇಳಿದ್ರೆ ಸೊ ಇಲ್ಲಿಗೆ ಬಂದಾಗ ನನಗೆ ಈ ಆಂಗಲ್ ಕೇಳ್ತಿರೋದ್ರಿಂದ ಇಲ್ಲಿಗೆ ಬಂದಾಗ 3 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 9 ಪ್ಲಸ್ 1 ದಿಸ್ ಇಸ್ 10 ಡಿಗ್ರೀಸ್. ಇಲ್ಲಿಗೆ 3 ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. 3 3s are 9 ಪ್ಲಸ್ 6 is what 15 ಡಿಗ್ರಿ ಆಗುತ್ತೆ. ಸೊ 10 ಪ್ಲಸ್ 15 ಎಷ್ಟಾಯ್ತು 25 ಡಿಗ್ರಿ ಆಯ್ತು. ಸೊ ನಾನು ಇಲ್ಲಿ DBC is a what triangle. what is a triangle ಗೊತ್ತು. The sum of the angles of the all angles sum in a triangle will be equal to 180 degree. The sum of all angles of a triangle will be 180 degree. ಹಾಗಿದ್ರೆ ಇದು 25 180 ಅಲ್ಲಿ 25 ಹೋಯ್ತು ಅಂದ್ರೆ ಇದು ಎಷ್ಟಾಗುತ್ತೆ 155 ಡಿಗ್ರಿ ಆಗುತ್ತೆ. 155 180 ಮೈನಸ್ 25. 180 ಅಲ್ಲಿ 20 ಹೋಯ್ತು ಅಂದ್ರೆ 160 160 ಅಲ್ಲಿ 5 ಹೋಯ್ತು ಅಂದ್ರೆ 155. So the answer is option C, that is 155 degree will be the correct answer. ಸೊ ನೆಕ್ಸ್ಟ್ ಕ್ವೆಶನ್. ಸೊ ಇಷ್ಟು ನಿಮ್ಮ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವೆಶನ್ 2016. ಈ ಸಲ 750 ಪೋಸ್ಟ್. ಇಟ್ಸ್ ಈಸಿ ಟು ಕ್ರ್ಯಾಕ್ ದಿ ಎಕ್ಸಾಮ್. ತುಂಬಾ ಈಸಿ ಅನ್ಸುತ್ತೆ. ಮೆಟೀರಿಯಲ್ಸ್ ಬೇಕಂತ ಹೇಳಿದ್ರು ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್ ಆಲ್ಸೋ. ಎಸ್ಪೆಷಲ್ ನಾಟ್ ಫಾರ್ ಅಡ್ಮಿಷನ್ಸ್. ಮೆಟೀರಿಯಲ್ಸ್ ಬೇಕು ಅಂತ ಕೇಳಿದ್ರೆ ಯಾವುದು ಸರ್ವೆ ಮತ್ತೆ ಕಂಪ್ಯೂಟರ್ ಮೆಟೀರಿಯಲ್ಸ್ ಬೇಕು ಅಂದ್ರೆ 9632987406 ಈ ಮೆಟೀರಿಯಲ್ ಬೇಕು ಅಂತ ಹೇಳಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಯಾವುದು ಸರ್ವೆ ಮತ್ತೆ ಕಂಪ್ಯೂಟರ್ ರೆಡಿ ಇದೆ. ನಾಳೆನೆ ನಿಮ್ಮ ಮನೆಗೆ ಬೇಕಿದ್ರೆ ಯು ವಿಲ್ ಗೆಟ್ ದಿ ಪೋಸ್ಟ್. ಸೊ ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ಸೆಷನ್. ಕಂಪ್ಲೀಟ್ ಈ ಪೇಪರ್ದು ಅನಾಲಿಸಿಸ್ ಮಾಡಿ. ಅಂದ್ರೆ ಇನ್ನ ಒಂದು ಫ್ಯೂ ಕ್ವೆಶನ್ಸ್ ಇದಾವೆ. ಆ ಫ್ಯೂ ಕ್ವೆಶನ್ಸ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಾರ್ಟ್ ಔಟ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ಸೆಷನ್.